Hello students, welcome back. Now write down problem number 32. Find the value of k so that the function f given by f of x is equal to kx plus 1 if x less than or equal to pi, and it is cos x if x greater than pi is continuous at x is equal to pi. ಸೊ ಪ್ರೀವಿಯಸ್ ಪ್ರಾಬ್ಲಮ್ ಯಾವ ಥರ ಮಾಡಿದೀವೋ ಅದೇ ಥರನೇ ಈ ಒಂದು ಫಂಕ್ಷನ್ನು ಕಂಟಿನ್ಯೂಸ್ ಆಗಿದೆ. ಮೀನ್ಸ್ ಇಫ್ ಇಟ್ ಈಸ್ ಕಂಟಿನ್ಯೂಸ್ ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಕಂಟಿನ್ಯೂಸ್ ಆಗಿದೆ, ಸೊ ಕಂಟಿನ್ಯೂಸ್ ಆಗಿದ್ದಾಗ ಅನ್ನೋನ್ ವ್ಯಾಲ್ಯೂ ಕೆನ ಫೈಂಡ್ ಔಟ್ ಮಾಡಬೇಕು ಅಂತ. ಸರಿ, ಸೊ ಇವು ಇಂಪಾರ್ಟೆಂಟ್ ಪ್ರಾಬ್ಲಮ್ಸು. ಸೊ ಪಾರ್ಟ್ ಇ ನಲ್ಲಿ 4 ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಗ್ಯಾರಂಟಿ ಪ್ರಾಬ್ಲಮ್ಸ್. ಸೊ ಇವಾಗ ಈ ಥರದ್ರಲ್ಲಿ 2 ಪ್ರಾಬ್ಲಮ್ ಆಯಿತು. ಸೊ ಇದು ಥರ್ಡ್ ಪ್ರಾಬ್ಲಮ್ ಅಂದರೆ ಪಾರ್ಟ್ ಇ ನಲ್ಲಿ ಕೇಳ್ತಕ್ಕಂಥ ಪ್ರಾಬ್ಲಮ್ಸ್ ಅಲ್ಲಿ. ಸರಿ, ಇವಾಗ ನೋಡಿ ಲೆಸ್ ದ್ಯಾನ್ ಗ್ರೇಟರ್ ದ್ಯಾನ್ ಇದೆಯಲ್ಲ, ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್. ಸೊ ಸೇಮ್ ಮೆಥಡ್ ಫಾಲೋ ಮಾಡಬೇಕು. ಲೆಫ್ಟ್ ಹ್ಯಾಂಡ್ ಲಿಮಿಟ್, ಲೆಫ್ಟ್ ಹ್ಯಾಂಡ್ ಲಿಮಿಟ್ ನ ಡೆಫಿನೇಷನ್. ಸೊ ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು, ಸೊ ಪಾಯಿಂಟ್ ಇವಾಗ ಇಲ್ಲೇನು ಪೈ, ಸೊ ಪೈ ಮೈನಸ್, ಸೊ ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು ಪೈ. ಸೊ ಇವಾಗ ಫಾರ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ನಾವು ಯಾವ ಫಂಕ್ಷನ್ ಬರ್ಕೋಬೇಕು, ಎಕ್ಸ್ ಲೆಸ್ ದ್ಯಾನ್ ಪೈ. ಸೊ ಎಕ್ಸ್ ಲೆಸ್ ದ್ಯಾನ್ ಪೈ ಎಲ್ಲಿದೆ, ಸೊ ಸಿಯರ್ ಎಕ್ಸ್ ಲೆಸ್ ದ್ಯಾನ್ ಪೈ ಇಸ್ ಹಿಯರ್. ದಟ್ ಫಂಕ್ಷನ್ ಕರೆಸ್ಪಾಂಡಿಂಗ್ ಫಂಕ್ಷನ್ ಹೌ ಟು ಡಿಫೈನ್ kx plus 1. ಸೊ ನಾವು ಅಪ್ಲೈ ದ ಲಿಮಿಟ್. ಸೊ ಫಂಕ್ಷನ್ ಬರ್ಕೊಂಡಿದ್ದಾಯ್ತು, ಲಿಮಿಟ್ ಅಪ್ಲೈ ಮಾಡ್ಕೊಳ್ಳಿ. ಸೊ ಎಕ್ಸ್ ಹತ್ರ ಪೈ ಹಾಕೊಳ್ಳೋಣ. ನೋಡಿ ಕೆ ಹಾಗೆ ಇಲ್ಲಿ, ಸೊ ಎಕ್ಸ್ ಹತ್ರ ಪೈ, ಕೆ ಪೈ ಪ್ಲಸ್ 1. ಸಿಂಪ್ಲಿಫಿಕೇಶನ್ ಮಾಡೋಕ್ಕಾಗಲ್ಲ, ಕೆ ಅನ್ನೋನ್ ಟರ್ಮ್ ಅಲ್ಲ, ಹಾಗೆ ಇಟ್ಕೊಂಡು. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಯಿತು. ನಾವು ಫೈಂಡ್ ರೈಟ್ ಹ್ಯಾಂಡ್ ಲಿಮಿಟ್. ಸೊ ರೈಟ್ ಹ್ಯಾಂಡ್ ಲಿಮಿಟ್, ಸೊ ರೈಟ್ ಹ್ಯಾಂಡ್ ಲಿಮಿಟ್ ನ ಡೆಫಿನೇಷನ್ ಬರೀಲೇಬೇಕು. ಲಿಮಿಟ್ ಎಕ್ಸ್ ಟೆನ್ಸ್ ಟು ಪೈ ಪ್ಲಸ್ ಎಫ್ ಆಫ್ ಎಕ್ಸ್ ಅಂತ. ಸೊ ಇವಾಗ ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು ಪೈ. ಫಾರ್ ರೈಟ್ ಹ್ಯಾಂಡ್ ಲಿಮಿಟ್ ವಿಚ್ ಫಂಕ್ಷನ್ ಯು ಹ್ಯಾವ್ ಟು ರೈಟ್ ಯೋರ್ x greater than pi. So x greater than pi is here. That corresponding function how to define cos x. So okay, cos x you write. Now apply the limit. So x hatra pi ಹಾಕೋಬೇಕು. So ನೋಡಿ cos pi. So cos pi ಅಷ್ಟೇ ಬಿಡಬಾರ್ದು. So cos pi, pi ಅಂದ್ರೆ 180 ಡಿಗ್ರಿ. ಸೊ ಕಾಸ್ 180 ಡಿಗ್ರಿ ಎಷ್ಟು, ಸೊ ವ್ಯಾಲ್ಯೂ -1, ಅದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಗೊತ್ತಿರಬೇಕು. ಸೊ ಕಾಸ್ 180 ವ್ಯಾಲ್ಯೂ -1, ಸೊ ಕಾಸ್ ಪೈ ವ್ಯಾಲ್ಯೂ -1. ಓಕೆ, ಇವಾಗ ರೈಟ್ ಹ್ಯಾಂಡ್ ಲಿಮಿಟ್ ಆಯ್ತು. ಸೊ ಕಾಸ್ ಪೈ ವ್ಯಾಲ್ಯೂ -1 ಜ್ಞಾಪಕ ಇಟ್ಕೊಳ್ಳಿ ಸಾಕು. ಸೊ ಇವಾಗ ಅಂಡ್ ಆಲ್ಸೋ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಲ್ಲಿದೆ ನೋಡಿ. ಸೊ ಇಸ್ ಈಕ್ವಲ್ ಟು ಇಲ್ಲಿ ಅಲ್ವಾ ನೋಡಿ, ಎಕ್ಸ್ ಇಸ್ ಈಕ್ವಲ್ ಟು ಪೈ. ಅದರ ಒಂದು ಫಂಕ್ಷನ್ ಹೆಂಗ್ ಡಿಫೈನ್ ಮಾಡಿದ್ದಾರೆ, ಸೊ ಕೆ ಎಕ್ಸ್ ಪ್ಲಸ್ 1. ಸೊ ಇವಾಗ ಆ ಫಂಕ್ಷನ್ ನಲ್ಲಿ ಅವರ್ ಪಾಯಿಂಟ್ ಈಸ್ ಪೈ. ಸೊ ಎಕ್ಸ್ ಹತ್ರ ಪೈ, ಸೊ ಇಲ್ಲಿ ಎಕ್ಸ್ ಹತ್ರ ಪೈ ಹಾಕೊಂಡ್ರೆ ಇಲ್ಲಿ ಕೂಡ ಎಕ್ಸ್ ಹತ್ರ ಪೈ. ಸೊ ಕೆ ಪೈ ಪ್ಲಸ್ 1. ಸೊ ಈ ರೀತಿ ಯಾವುದಾದ್ರೂ 2 ವ್ಯಾಲ್ಯೂ ಸೇಮ್ ಬರುತ್ತೆ, ಏನೇ ಬಂದ್ಕೊಳ್ಳಿ. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್, ರೈಟ್ ಹ್ಯಾಂಡ್ ಲಿಮಿಟ್, ಎಫ್ ಆಫ್ ದಟ್ ಪಾಯಿಂಟ್ 3 ಫೈಂಡ್ ಔಟ್ ಮಾಡಿದ್ದಾಯ್ತು. ಇವಾಗ ಏನ್ ಬರಿಬೇಕು ಅಂತ ಹೇಳಿದ್ದೀನಿ. ಸೊ ಇದು ಕಂಟಿನ್ಯೂಸ್ ಆಗಿದೆ. ಇಫ್ ಇಟ್ ಈಸ್ ಕಂಟಿನ್ಯೂಸ್, ಸೊ ಅದಕ್ಕೆ ಏನು ಬರಿಬೇಕು, ಸಿನ್ಸ್ ಮೀನ್ಸ್ ದೇ ಆರ್ ಗಿವನ್, ಸಿನ್ಸ್ ಎಫ್ means the given function f is continuous at x is equal to which point, pi. So since f is continuous at x is equal to pi, ಅಂದ್ರೆ ಆ ಫಂಕ್ಷನ್ ಕಂಟಿನ್ಯೂಸ್ ಆಗಿದೆ. ಸೊ ಕಂಟಿನ್ಯೂಸ್ ಆಗಿದ್ರೆ ಏನ್ ಕಂಡೀಷನ್, ಏನ್ ಕಂಟಿನ್ಯೂ ಡೆಫಿನೇಷನ್, ಲೆಫ್ಟ್ ಹ್ಯಾಂಡ್ ಲಿಮಿಟ್, ರೈಟ್ ಹ್ಯಾಂಡ್ ಲಿಮಿಟ್, ಎಫ್ ಆಫ್ ದಟ್ ಪಾಯಿಂಟ್ 3 ಈಕ್ವಲ್ ಇರಬೇಕಲ್ಲ. ಸೊ ಆದ್ದರಿಂದ ಇದು ಕಂಟಿನ್ಯೂಸ್ ಆಗಿದೆ. therefore 3 must be equal. ಯಾವ್ಯಾವು, ಲೆಫ್ಟ್ ಹ್ಯಾಂಡ್ ಲಿಮಿಟ್ that must be equal to right hand limit that must be equal to f of that. ನಾವು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ನಾವಿವಾಗ ಫೈಂಡ್ ಔಟ್ ಮಾಡ್ಕೊಂಡಿರ್ತೀವಿ ನೋಡಿ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ, ರೈಟ್ ಹ್ಯಾಂಡ್ ಲಿಮಿಟ್ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ, ಎಫ್ ಆಫ್ ದಟ್ ಪಾಯಿಂಟ್ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. 3 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಏನು ಬಂದಿದೆ,
k pi plus 1. So k pi plus 1 that is equal to right hand limit. So right hand limit ಎಷ್ಟು ಬಂದಿದೆ minus 1. So minus 1 that is equal to f of pi. f of pi ಕೂಡ k pi plus 1. ಸೊ ಈ ರೀತಿ ಯಾವ್ದಾದ್ರು ಎರಡು ಸೇಮ್ ಬಂದಿರುತ್ತಲ್ಲ, ಸೊ ಸೇಮ್ ಬಂದಿರೋದನ್ನ ಬೇಡ, ಎರಡು ಡಿಫ್ರೆಂಟ್ ಯಾವ್ದು ಬಂದಿರುತ್ತೋ ಅದನ್ನ ತೆಗೆದುಕೊಳ್ಳೋಣ. ಸೊ ಇವಾಗ ಈ ಪೇರ್ನ ತಗೊಂಡ್ರೆ ಸಾಕು. ಸೊ ಆದ್ದರಿಂದ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಕೆ ಪೈ ಪ್ಲಸ್ 1. ಸೊ ಕೆ ಪೈ ಪ್ಲಸ್ 1 ಇಸ್ ಈಕ್ವಲ್ ಟು ಮೈನಸ್ 1, ಇಲ್ಲ ಕೆ ಪೈ ಪ್ಲಸ್ 1 ಇಸ್ ಈಕ್ವಲ್ ಟು ಮೈನಸ್ 1. ಇವೆರಡರೂ ತಗೊಬೋದು, ಇವೆರಡರೂ ತೆಗೆದುಕೊಬೋದು, ಎರಡು ಡಿಫ್ರೆಂಟ್ ಪೇರ್ನ ತೆಗೆದುಕೊಂತೀವಿ. ಸೊ ಕೆ ಪೈ ಪ್ಲಸ್ 1 ಇಸ್ ಈಕ್ವಲ್ ಟು ಮೈನಸ್ 1. ಸರ್ ಯಾವ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು? ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಯಾವತ್ತು ಅಷ್ಟೇನೆ ನಾವು ಯಾವ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕೋ ಅದನ್ನ ಲೆಫ್ಟ್ ಸೈಡ್ ಇಟ್ಕೊಂಡು ಮಿಕ್ಕಿದ್ನ ಆ ಕಡೆ ಕಳಿಸ್ಕೊಳ್ಳೋಣ. ಸೊ ನಾನು ಇವಾಗ ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಲ್ಲ. ಸೊ ಕೆ ಪೈ ನೋಡಿ, ಕೆ ಪೈ ಈಗ ಇಟ್ಕೊಂಡೆ, ಈ ಪ್ಲಸ್ 1 ಆ ಕಡೆ ಕಳಿಸಿ. ಸೊ ಆಲ್ರೆಡಿ ಆ ಕಡೆ ಮೈನಸ್ 1 ಇದೆ, ಮೈನಸ್ 1 ಹಂಗೆ ಇರುತ್ತೆ. ಸೊ ಈ ಪ್ಲಸ್ 1 ಆ ಕಡೆ ಹೋದ್ರೆ ಮತ್ತೆ ಮೈನಸ್ 1. ಸೊ ನೀವೇನ್ ಮಾಡ್ತೀರಾ, ಪ್ಲಸ್ 1 ಹಂಗೆ ಹಾಕ್ತೀರಾ, ಕ್ಯಾನ್ಸಲ್ ಮಾಡ್ತೀರಾ, ಆನ್ಸರ್ 0 ಬರೀತೀರಾ. ಸೊ ಇವೆಲ್ಲ ಮೈನರ್ ಮಿಸ್ಟೇಕ್ಸ್ ಮಾಡೋದು. ಈ ಮೈನರ್ ಮಿಸ್ಟೇಕ್ಸ್ ಏನು ಮಾಡಬಾರ್ದು. ಸೊ ಈಗ ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ ನಾವು ಯಾವ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಅದನ್ನ ಲೆಫ್ಟ್ ಸೈಡ್ ಇಟ್ಕೊಂಡು ನಮಗೆ ನೋನ್ ಟರ್ಮ್ಸ್ ಅಂದ್ರೆ ಗೊತ್ತಿರ್ತಕ್ಕಂಥ ವ್ಯಾಲ್ಯೂಸ್ನೆಲ್ಲ ಒಂದ್ ಕಡೆ ಕಳಿಸ್ತೀವಿ. ಸೊ ಅವಾಗ ಮೈನಸ್ 1 ಆಲ್ರೆಡಿ ಅಲ್ಲಿದೆ, ಈ ಪ್ಲಸ್ 1 ಆ ಕಡೆ ಹೋದ್ರೆ ಇಸ್ ಈಕ್ವಲ್ ಟು ಆ ಕಡೆ ಹೋದ್ರೆ ಮೈನಸ್ 1 ಆಯ್ತು. ಸೊ ಇವಾಗ ಇಲ್ಲಿ ಅಷ್ಟೇನೆ ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ಸೊ -1 -1 ಎರಡು ಸೇಮ್ ಸೈನ್ ಇದ್ರೆ ಏನ್ ಮಾಡ್ಬೇಕು, ಆಡ್ ಮಾಡ್ಬೇಕು. ಸೊ -1 ಏನಾಯ್ತು -2. ಸೊ ಇವಾಗ ಇದು ಕೆ ಪೈ, ನಮ್ಗೆ ಬೇಕಾಗಿರೋ ವ್ಯಾಲ್ಯೂ ಯಾವುದು, ಕೆ. ಸೊ ನಮ್ಗೆ ಬೇಕಾಗಿರೋದು ವ್ಯಾಲ್ಯೂ ಕೆ ಪಕ್ಕ ಇರ್ತಕ್ಕಂತಹ ಪ್ರಾಡಕ್ಟ್ ಯಾವುದು, ಪೈ. ಆ ಪೈ ವ್ಯಾಲ್ಯೂ ಎಲ್ಲಿ ಬರುತ್ತೆ, -2 ನ ಡಿನಾಮಿನೇಟರ್ ಬರುತ್ತೆ. ಸೊ ಅವಾಗ ಕೆ ಇಸ್ ಈಕ್ವಲ್ ಟು ಕೆ ಪಕ್ಕ ಇರ್ತಕ್ಕಂಥ ಪ್ರಾಡಕ್ಟ್ ಗೊತ್ತೈತಲ್ಲ. ಸೊ ಆ ಪ್ರಾಡಕ್ಟ್ ಡಿನಾಮಿನೇಟರ್ಗೆ, ಸೊ -2 ಡಿನಾಮಿನೇಟರ್ಗೆ ಬರುತ್ತೆ. ಸೊ ತುಂಬಾ ಜನ ಪೈ ಬೈ -2 ಗೊತ್ತೈತಲ್ಲ. ಸೊ ಟೆನ್ಷನ್ಗೆ ಮಾಡ್ಕೊಂಬಾರ್ದು. ನಾವು ಯಾವತ್ತೂ ಅಷ್ಟೇ ಯಾವ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತೀವೋ ಅದ್ರ ಪ್ರಕಾರ ಪ್ರಾಡಕ್ಟ್ ಡಿನಾಮಿನೇಟರ್ಗೆ ಗೊತ್ತೈತಲ್ಲ. ಯಾಕಂದ್ರೆ ಒಂದು ನಮಗೆ ಇಲ್ಲಿ ಒಂದೊಂದು ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್. ನೀವೇನಾದ್ರೂ ಪೈ ಬೈ -2 ಅಂತ ಅನ್ಸಿಟ್ರೆ ಮತ್ತೆ 1 ಮಾರ್ಕ್ಸ್ ಹೊಟ್ಟೋಯ್ತು ಗೊತ್ತೈತಲ್ಲ. ಸೊ ಆದ್ರಿಂದ ಅಷ್ಟೇ ಏನಿಲ್ಲ. ಸೊ ಕೆ ಪಕ್ಕ ಇರ್ತಕ್ಕಂಥ ಪ್ರಾಡಕ್ಟ್ ಪೈ ಡಿನಾಮಿನೇಟರ್ ಬರುತ್ತೆ. ಸೊ ಕೆ ವ್ಯಾಲ್ಯೂ -2 ಬೈ ಪೈ ಅಂತ. ಸೊ ಈ ರೀತಿ ಸೊ ಕಂಟಿನ್ಯೂಸ್ ಆಗಿದ್ದಾಗ ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ. ಸೊ ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಸೊ ಇದು ನೀವು ಪ್ರಾಕ್ಟೀಸ್ ಮಾಡಲೇಬೇಕು, ತುಂಬ ಇಂಪಾರ್ಟೆಂಟ್ ಪ್ರಾಬ್ಲಮ್ಸು. ಸೊ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ವೆನ್ ಇಟ್ ಈಸ್ ಕಂಟಿನ್ಯೂಸ್. ಸೊ ಕಂಟಿನ್ಯೂಸ್ ಆದಾಗ ಆ ಒಂದು ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್, LH ಅಂದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್, ಅದ್ರ ಡೆಫಿನೇಷನ್ ಬರೀಲೇಬೇಕು. ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ಟೆನ್ಸ್ ಟು ಯಾವ ಪಾಯಿಂಟ್ ಯಾವ ಫಂಕ್ಷನ್, ಅದು ತುಂಬಾ ಗಮನ ಇಟ್ಕೊಬೇಕು. ಸೊ ನಮ್ಮ ಪಾಯಿಂಟ್ ಇವಾಗ ಪೈ, ಸೊ ಪೈ ಮೈನಸ್, ಸೊ ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆನ್ಸ್ ಟು ಪೈ. ಇವಾಗ ಎಫ್ ಆಫ್ ಎಕ್ಸ್ ಅಂದ್ರೆ ಫಂಕ್ಷನ್ ಬರ್ಕೊಬೇಕು. ಫಾರ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ which function we have to write, less than pi. So x less than pi is here, that corresponding function how to define, kx plus 1. So now apply the limit. So wherever x is there ಅಲ್ಲಿ pi substitute ಮಾಡಿ. ಸೊ k ಹಾಗೆ ಇಲ್ಲಿ x ಹತ್ರ pi substitute ಮಾಡ್ಕೊಳ್ಳೋಣ, ಪ್ಲಸ್ 1 ಹಾಗೆ ಇಲ್ಲಿ. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಯ್ತು. ಸೊ ಕರೆಕ್ಟ್ ಆಗಿ ಅದನ್ನ ಫೈಂಡ್ ಔಟ್ ಮಾಡಿದ್ರೆ ನಮಗೆ 1 ಮಾರ್ಕ್ಸ್ ಬಂತು. ಸೊ ಇವಾಗ ರೈಟ್ ಹ್ಯಾಂಡ್ ಲಿಮಿಟ್, ರೈಟ್ ಹ್ಯಾಂಡ್ ಲಿಮಿಟ್ ನ ಡೆಫಿನೇಷನ್ ಬರೀಲೇಬೇಕು. ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ಟೆನ್ಸ್ ಟು ಪೈ ಪ್ಲಸ್ ಅಂತ. ಸೊ ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆನ್ಸ್ ಟು ಪೈ ಪ್ಲಸ್ ಬರೆಯಕ್ಕೆ ಹೋಗಬಾರ್ದು. ಫಾರ್ ರೈಟ್ ಹ್ಯಾಂಡ್ ಲಿಮಿಟ್ ವಿಚ್ ಫಂಕ್ಷನ್, ಎಕ್ಸ್ ಗ್ರೇಟರ್ ದ್ಯಾನ್ ಪೈ. ಸೊ ಎಕ್ಸ್ ಗ್ರೇಟರ್ ದ್ಯಾನ್ ಪೈ is here, that corresponding function is cos x. Now apply the limit. ಸೊ ಲಿಮಿಟ್ ಅಪ್ಲೈ ಮಾಡ್ಕೊಂಡು ನೋಡಿ, ಲಿಮಿಟ್ ಬರ್ಕೋಬಾರ್ದು, ಒಂದೊಂದು ಸ್ಟೆಪ್ ಕೂಡ ಇಂಪಾರ್ಟೆಂಟು. ಸೊ ಎಕ್ಸ್ ಹತ್ರ ಪೈ ಹಾಕಬೇಕು. ಸೊ ಕಾಸ್ ಪೈ, ಸೊ ಕಾಸ್ ಪೈ ವ್ಯಾಲ್ಯೂ ನಮಗೆ ಗೊತ್ತಿರುತ್ತೆ. ಸೊ ಕಾಸ್ 180 ಡಿಗ್ರಿ ವ್ಯಾಲ್ಯೂ -1 ಅಂತ. ಸೊ ಕಾಸ್ ಪೈ ವ್ಯಾಲ್ಯೂ ಎಷ್ಟು, -1 ಹಾಕ ಇಟ್ಕೊಳ್ಳಿ. ಸೊ ಅಂಡ್ ಆಲ್ಸೋ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಸೊ ಇಸ್ ಈಕ್ವಲ್ ಟು ಎಲ್ಲಿದೆ ನೋಡಿ, ಇಲ್ಲಿದೆ, ಇಸ್ ಈಕ್ವಲ್ ಟು ಪೈ. ಸೊ ಇಸ್ ಈಕ್ವಲ್ ಟು ಪೈ ಇದ್ದಾಗ ಅದರ ಕರೆಸ್ಪಾಂಡಿಂಗ್ ಫಂಕ್ಷನ್ ಹಿಂಗ್ ಡಿಫೈನ್ ಮಾಡಿದ್ರು kx plus 1. ಸೊ ಇವಾಗ ಅದರಲ್ಲಿ ನಮ್ಮ ಪಾಯಿಂಟ್ ನ ಡೈರೆಕ್ಟ್ ಆಗಿ ಹಾಕ್ತೀವಿ, ಎಕ್ಸ್ ಹತ್ರ ಪೈ ಹಾಕ್ತೀವಿ. ಸೊ ಇಲ್ಲಿ ಎಕ್ಸ್ ಹತ್ರ ಪೈ ಹಾಕೊಂಡ್ರೆ ಇಲ್ಲಿ ಕೂಡ ಗಿವನ್ ಪ್ರಾಬ್ಲಮ್ ಅಲ್ಲಿ ಎಕ್ಸ್ ಹತ್ರ ಪೈ, ಸೊ ಕೆ ಪೈ ಪ್ಲಸ್ 1. ಸೊ ಈ ರೀತಿ 3 ಫೈಂಡ್ ಔಟ್ ಮಾಡ್ಕೊಂಡಿದ್ದಾದ್ಮೇಲೆ ಇದು ಬರೀಲೇಬೇಕು ನೀವು. ಇಟ್ ಈಸ್ ಕಂಟಿನ್ಯೂಸ್, ದೇ ಆರ್ ಆಲ್ರೆಡಿ ಗಿವನ್. ಸೊ ಅದನ್ನ ಹೆಂಗ್ ಬರೀಬೇಕು, ಸಿನ್ಸ್ ದೇ ಆರ್ ಗಿವನ್
ಎಫ್ ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಪೈ. ಇದು ಕಂಟಿನ್ಯೂಸ್ ಆಗಿದೆ. ಸೊ ಕಂಟಿನ್ಯೂಸ್ ಆಗಿದೆ ಅಂತಂದ್ರೆ ಬೈ ಡೆಫಿನೇಷನ್ ಆಫ್ ಕಂಟಿನ್ಯೂಟಿ 3 ಮಸ್ಟ್ ಬಿ ಈಕ್ವಲ್. ಯಾವ್ಯಾವು? ಲೆಫ್ಟ್ ಹ್ಯಾಂಡ್ ಲಿಮಿಟ್, ರೈಟ್ ಹ್ಯಾಂಡ್ ಲಿಮಿಟ್, ಎಫ್ ಆಫ್ ದಟ್ ಪಾಯಿಂಟ್ 3 ಈಕ್ವಲ್ ಇರಬೇಕು. ಸೊ ದೇರ್ಫೋರ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ ಟು ಎಫ್ ಆಫ್ ಪೈ. ಸೊ ಇವಾಗ ಆ 3 ವ್ಯಾಲ್ಯೂಸ್ ನಾವಿಲ್ಲಿ ಫೈಂಡ್ ಔಟ್ ಮಾಡ್ಕೊಂಡಿರ್ತೀವಲ್ಲ, ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಲೆಫ್ಟ್ ಹ್ಯಾಂಡ್ ಲಿಮಿಟ್, ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಎಷ್ಟು? ಕೆ ಪೈ ಪ್ಲಸ್ 1. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಗಲಿ ಕೆ ಪೈ ಪ್ಲಸ್ 1. ನಾವು ರೈಟ್ ಹ್ಯಾಂಡ್ ಲಿಮಿಟ್ ಅದರ ವ್ಯಾಲ್ಯೂ ಎಷ್ಟು ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ? -1 ಇಸ್ ಈಕ್ವಲ್ ಟು ಎಫ್ ಆಫ್ ಪೈ. ಅದ್ರ ವ್ಯಾಲ್ಯೂ ಕೂಡ ಕೆ ಪೈ ಪ್ಲಸ್ 1. ಸೊ ಇವಾಗ 3 ಈಕ್ವಲ್ ಬಂತಲ್ಲ, ಇವಾಗ ಇದರಲ್ಲಿ ಯಾವುದಾದ್ರೂ ಒಂದು ಪೇರ್ ಮತ್ತೆ ತೆಗೆದುಕೊಂತೀವಿ ನಾವು ಅಷ್ಟೇನೆ. ನೋಡಿ ಕೆ ಪೈ ಪ್ಲಸ್ 1 ಇವೆರಡು ಆಗಲಿ ಅಥವಾ ಇವೆರಡು ಆಗಲಿ ಅದು ತೆಗೆದುಕೊಳ್ಬೋದು. ಸೊ ಎರಡು ಸೇಮ್ ಬಂದಿರುತ್ತಲ್ಲ, ಸೇಮ್ ಇರೋದನ್ನ ಬಿಟ್ಬಿಟ್ಟು ಡಿಫ್ರೆಂಟ್ ಆಗಿರೋದು. ಸೊ ಅವಾಗ ಆ ಕೆ ಪೈ ಪ್ಲಸ್ 1 -1 ಇದನ್ನ ತಗೊಳ್ಳೋದು ನೆಕ್ಸ್ಟ್ ಸ್ಟೆಪ್ ಅಲ್ಲಿ. ಸೊ ಇವಾಗ ಕೆ ಪೈ ಪ್ಲಸ್ 1 ಇಸ್ ಈಕ್ವಲ್ ಟು -1 ತಗೊಂಡಿದ್ದಾದ್ಮೇಲೆ ಯಾವ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು? ಕೆ. ಯಾವತ್ತಷ್ಟು ನಾವು ಯಾವ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಲೆಫ್ಟ್ ಸೈಡ್ ಇಟ್ಕೊಳ್ಳಿ, ಮಿಕ್ಕಿದ್ನೆಲ್ಲ ರೈಟ್ ಸೈಡ್ ಕಳ್ಸ್ಕೊಳ್ಳೋಣ. ಸೊ ನಮಗೆ ಕೆ ವ್ಯಾಲ್ಯೂ ಬೇಕಾಗಿರೋದು ಕೆ ಪೈ ಇಸ್ ಇಯರ್. ಸೊ ಪ್ಲಸ್ 1 ಆ ಕಡೆ ಹೋದ್ರೆ ಆಲ್ರೆಡಿ ಆ ಕಡೆ -1 ಇದೆ, ಈ ಪ್ಲಸ್ 1 ಆ ಕಡೆ ಹೋದ್ರೆ -1. ಸೊ ಅವಾಗ -1 ಎರಡು ಸೇಮ್ ಸೇರಿದ್ರೆ ನಾವು ಆಡ್ ಮಾಡಬೇಕು. ಸೊ -1 -2. ಸೊ ಕೆ ಪೈ ಇಸ್ ಈಕ್ವಲ್ ಟು -2. ನಮಗೆ ಕೆ ಬೇಕಾಗಿರೋದು. ಸೊ ಕೆ ಬೇಕಾಗಿರೋದ್ರಿಂದ ಅದ್ರ ಪಕ್ಕ ಇರೋ ಪ್ರಾಡಕ್ಟ್ ಪೈ ಎಲ್ಲಿ ಬರುತ್ತೆ? ಡಿನಾಮಿನೇಟರ್ಗೆ, ಅಂದ್ರೆ -2ನ ಡಿನಾಮಿನೇಟರ್ಗೆ. ಸೊ ಅವಾಗ ಕೆ ಇಸ್ ಈಕ್ವಲ್ ಟು -2 ಪೈ ಡಿನಾಮಿನೇಟರ್ ಬರುತ್ತೆ. ಸೊ ಈ ರೀತಿ ನಾವು ಕೆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೊಬೇಕು. ಸೊ ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ ಅದೇ ತರ ಮಾಡೋಣ. So problem number 33, find the value of k so that the function f of x is equal to, ಹೆಂಗ್ ಡಿಫೈನ್ ಮಾಡಿದರೆ ನೋಡ್ಕೊಳ್ಳೋಣ. So kx plus 1 if x less than or equal to 5, 3x minus 5 if x greater than 5 is continuous at x is equal to 5. ಇಲ್ಲಿ ಯಾವ ಪಾಯಿಂಟ್ ಇರುತ್ತೋ ಅದೇ ಪಾಯಿಂಟ್, ನಮಗಷ್ಟು ಯಾವ ಪಾಯಿಂಟ್ ಕೊಟ್ಟಿದ್ರೆ ಆ ಪಾಯಿಂಟ್ ಅಲ್ಲಿ ಅದು ಕಂಟಿನ್ಯೂಸ್ ಅಂತ ಹೆಂಗ್ ಬರೀತೀವೋ ಸೊ ಹಾಗೆ. ಸೊ ಅದೇ ಪ್ರೊಸೀಜರ್ ಫಾಲೋ ಮಾಡೋಣ. ಸೇಮ್ ಪ್ರೊಸೀಜರ್, ಲೆಸ್ ದನ್ ಗ್ರೇಟರ್ ದೆನ್ ಡಿಫೈನ್ ನೋಡಿ ಆ ಫಾರ್ಮಲ್ಲಿ ಡಿಫೈನ್ ಮಾಡಿದ್ದಾರೆ. ಸೊ ಆಗಿದ್ದಾಗ ಲೆಫ್ಟ್ ಹ್ಯಾಂಡ್ ಲಿಮಿಟ್, ರೈಟ್ ಹ್ಯಾಂಡ್ ಲಿಮಿಟ್. ಸೊ ಇವಾಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ನ ಡೆಫಿನೇಷನ್ ಫಾಸ್ಟಾಗಿ ಮಾಡಿ. ಇವಾಗ ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು ಪಾಯಿಂಟ್ ಈಸ್, ಅವರ್ ಪಾಯಿಂಟ್ ಈಸ್ 5. ಸೊ 5 ಮೈನಸ್, ಸೊ ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 5. Which function you have to write for left hand limit x less than 5. So x less than 5 is here, x less than 5 na function ಹೆಂಗ್ ಡಿಫೈನ್ ಮಾಡಿದ್ದಾರೆ kx plus 1 ಅಂತ. ನಾವು ಅಪ್ಲೈ ದ ಲಿಮಿಟ್ ನೋಡಿ x ಹತ್ರ 5 ಹಾಕೋಬೇಕು. ಸೊ x ಹತ್ರ 5 ಹಾಕೊಂಡ್ರೆ 5 into k 5k plus 1, that is left hand limit is over. Now right hand limit. So right hand limit na definition, limit f of x as x tends to 5 plus, so the plus indicates the right hand limit. So that is equal to limit x tends to 5 for right hand limit x greater than 5 function. So x greater than 5 is here, the corresponding function is 3x minus 5. So 3x minus 5. Now apply the limit. So x ಹತ್ರ 5 ಹಾಕೊಳ್ಳಿ ನೋಡಿ, 3 ಕಾನ್ಸ್ಟೆಂಟ್ ಆಗಿ ಇಲ್ಲಿ x ಹತ್ರ 5 ಹಾಕೊಂಡ್ರೆ so 3 into 5 minus ಈ 5 ಹಂಗೆ ಇರುತ್ತೆ. ಸಿಂಪ್ಲಿಫಿಕೇಶನ್, so that is equal to 5 3s are 15 minus 5. So 15 minus 5, so 10. Subtract ಮಾಡ್ಕೊಂತೀವಲ್ಲ, 50 and 5 ಹೋದ್ರೆ 10. So right hand limit ಆಯ್ತು. And also is equal to, so is equal to ಇದ್ದಾಗ also f of x is equal to, so is equal to is here, that function is kx plus 1. ಸೊ ಆ ಎಕ್ಸ್ ಹತ್ರ ಇವಾಗ ನಮ್ಮ ಪಾಯಿಂಟ್ ಯಾವುದು 5 ಅಲ್ಲ, ಸೊ 5. ಸೊ ಸೇಮ್, ಸೊ ಅವಾಗ ಕೆ ಎಕ್ಸ್ ಹತ್ರ 5 ಹಾಕೊಂಡ್ರೆ ಸೊ ಕೆ ಇಂಟು 5 ಪ್ಲಸ್ 1. ಸೊ ಅವಾಗ ದಟ್ ಇಸ್ ಈಕ್ವಲ್ ಟು 5 ಇಂಟು ಕೆ 5k ಪ್ಲಸ್ 1 ಅಂತ ಬರುತ್ತೆ. ಸೊ ಎಫ್ ಆಫ್ 5 ಇಂಟು ಕೆ 5k ಪ್ಲಸ್ 1 ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳಿ. ಸೊ ಇವಾಗ ಈ ರೀತಿ ಮಾಡಿದ್ದು 3 ಮಾಡಿದ್ದಾಯ್ತಲ್ವ. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಯಿತು, ಸೊ ರೈಟ್ ಹ್ಯಾಂಡ್ ಲಿಮಿಟ್ ಆಯಿತು. ಎಫ್ ಆಫ್ ದಟ್ ಪಾಯಿಂಟ್
this line you must and should and write. So since f is continuous at x is equal to which point here? So 5 ಅಲ್ವಾ, ಸೊ ನೋಡಿ 5 ಅಂತ ಇದು ಬರೀಲೇಬೇಕು ಯಾಕಂದ್ರೆ ಅವ್ರು ಕೊಟ್ಬಿಟ್ಟಿದಾರಲ್ಲ. ಸೊ ಸಿನ್ಸ್ f is continuous at x is equal to 5, therefore ಕಂಟಿನ್ಯೂಸ್ ಆಗಿದ್ದಾಗ ಏನ್ ಕಂಡೀಷನ್, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮಸ್ಟ್ ಬಿ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್. ಸೊ ರೈಟ್ ಹ್ಯಾಂಡ್ ಲಿಮಿಟ್ ಮಸ್ಟ್ ಬಿ ಈಕ್ವಲ್ ಟು ಎಫ್ ಆಫ್ ಈ ನಮ್ಮ ಪಾಯಿಂಟ್ ಯಾವುದು 5. ಸೊ ಈಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಏನು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ, ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ 5k + 1. ಸೊ ರೈಟ್ ಹ್ಯಾಂಡ್ ಲಿಮಿಟ್ ಏನು ಬಂದಿದೆ ನಮಗೆ 10 is equal to f of 5. ಸೊ f of 5 ಕೂಡ 5k + 1. ಸೊ ಈ ರೀತಿ ಎರಡು ಸೇಮ್ ಬಂದಿರುತ್ತೆ. ಎರಡು ಸೇಮ್ ಬಂದಿದ್ರೆ ನಾವು ಅದನ್ನು ಒಂದು ತೆಗೆದುಕೊಳ್ಳೋಣ. ಸೊ ನೋಡಿ ಇವೆರಡು ತೆಗೆದುಕೊಳ್ಳೋಣ ಅಥವಾ ಇವೆರಡು ತೆಗೆದುಕೊಳ್ಬೋದು. ಅದರಿಂದ ನಾವು ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಬೇಕು. ಸೊ ಅದರಿಂದ ಇವೆರಡು ತಗೊಳ್ಳೋಣ. ಸೊ 5k + 1 is equal to 10. ಸೊ ಇವಾಗ ಇದರಲ್ಲಿ ನಾವು ಯಾವ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಾಗಿರೋದು, ಸೊ ಕೆ ವ್ಯಾಲ್ಯೂ ಯಾವ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಆ ಒಂದು ಟರ್ಮ್ನ 5k ನ ಈ ಕಡೆ ಇಟ್ಕೊಂಡು +1 ಆ ಕಡೆ ಕಳಿಸಿ. ಸೊ ದಟ್ ಈಸ್ ಈಕ್ವಲ್ ಟು 10. ಸೊ +1 ಆ ಕಡೆ ಹೋದ್ರೆ -1. ಸಿಂಪ್ಲಿಫಿಕೇಶನ್ ತುಂಬ ಹುಷಾರಾಗಿ ಮಾಡ್ಬೋದು. ಸೊ ಅವಾಗ 5k, ಸೊ 10 - 1 ಎಷ್ಟಾಯ್ತು 9. ಇವಾಗ ಕೆ ಬೆಲೆ ಬೇಕಾಗಿರೋದಲ್ಲ. ಸೊ ಕೆ ಪಕ್ಕ ಇರ್ತಕ್ಕಂಥ ಪ್ರಾಡಕ್ಟ್ ಯಾವುದು 5 ಎಲ್ಲಿ ಬರುತ್ತೆ ಡಿನಾಮಿನೇಟರ್ಗೆ. ಸೊ ಅವಾಗ 9/5 ಅಂತ. ಸೊ ಅವಾಗ ಕೆ ವ್ಯಾಲ್ಯೂ ಎಷ್ಟು 9/5 ಅಂತ. ಸೊ ಅರ್ಥ ಆಯ್ತಾ? ಸೇಮ್ ಅದೇ ಥರನೇ ಇನ್ನೊಂದ್ಸಲ ಹೇಳ್ತೀನಿ. ಸೊ ಯು ಫೈಂಡ್ ದ ಅನ್ನೋನ್ ಟರ್ಮ್. ಸೊ ಫಂಕ್ಷನ್ನ ಹೆಂಗ್ ಡಿಫೈನ್ ಮಾಡಿದ್ರೆ ನೋಡ್ಕೊಳ್ಳೋಣ. ಸೊ ಕಂಟಿನ್ಯೂಸ್ ಆಗಿದ್ದಾಗ ಅನ್ನೋನ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಅರ್ಥ ಇಲ್ಲಿ. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅದರ ಡೆಫಿನೇಷನ್ ಲಿಮಿಟ್ f of x as x tends to 5 minus. ಸೊ ಲಿಮಿಟ್ x tends to 5. ಫಾರ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಯಾವ ಫಂಕ್ಷನ್ ಬರ್ಕೊಬೇಕು x less than 5. ಸೊ x less than 5 is here. ಅದರ ಕರೆಸ್ಪಾಂಡಿಂಗ್ ಫಂಕ್ಷನ್ kx + 1 ಡಿಫೈನ್ ಮಾಡಿದರೆ ಬರ್ಕೊಳ್ಳಿ. ಲಿಮಿಟ್ ಅಪ್ಲೈ ಮಾಡ್ಕೊಳ್ಳಿ. ಸೊ x ಹತ್ರ 5 ಹಾಕೊಳ್ಳಿ ಅಂತ. ಅವಾಗ x ಹತ್ರ 5 ಹಾಕೊಂಡ್ರೆ 5 × k 5k + 1. ಈಕ್ವೇಷನ್ ನಂಬರ್ ಏನು ಕೊಡಕ್ಕೆ ಹೋಗಬೇಡಿ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಯ್ತು. ರೈಟ್ ಹ್ಯಾಂಡ್ ಲಿಮಿಟ್ ಅದರ ಡೆಫಿನೇಷನ್ ಬರೀಲೇಬೇಕು. ಲಿಮಿಟ್ f of x as x tends to 5 plus. ಸೊ ಲಿಮಿಟ್ x tends to 5. ಸೊ ಅವಾಗ ರೈಟ್ ಹ್ಯಾಂಡ್ ಲಿಮಿಟ್ಗೆ x greater than 5 ಫಂಕ್ಷನ್. ಸೊ x greater than 5 ಫಂಕ್ಷನ್ ಹಿಂಗ್ ಡಿಫೈನ್ ಮಾಡಿದರೆ 3x - 5. ನಾವು ಅಪ್ಲೈ ದ ಲಿಮಿಟ್. ಸೊ x ಹತ್ರ 5 ಹಾಕೊಳ್ಳಿ. ಸೊ ನೋಡಿ 3 ಹಾಗೆ ಇರಲಿ. x ಹತ್ರ 5 ಹಾಕೊಂಡ್ರೆ 5 - 5. ನಾವು ಸಿಂಪ್ಲಿಫೈ. 5 3s are 50. So 15 - 5 is equal to 10. And also 5 is equal to, and also f of x is equal to, so is equal to is here, is equal to na function ಹೆಂಗ್ ಡಿಫೈನ್ ಮಾಡಿದ್ರೆ kx + 1 kx + 1. ಸೊ ಈಗ ಆ ಫಂಕ್ಷನ್ ಅಲ್ಲಿ ಡೈರೆಕ್ಟ್ ಆಗಿ ನಮ್ಮ ಪಾಯಿಂಟ್ ಯಾವುದು 5. ಸೊ x ಹತ್ರ 5 ಹಾಕೊಂಡ್ರೆ 5 × k, x ಹತ್ರ 5 + 1 ಸಿಂಪ್ಲಿಫಿಕೇಶನ್ 5k + 1 ಆಯ್ತು. ಸೊ ಈ ರೀತಿ ಮೂರು ಫೈಂಡ್ ಔಟ್ ಮಾಡಿದ್ದಾದ್ಮೇಲೆ ಈ ಒಂದು ಲೈನ್ ನ ನಾವು ಬರೀಲೇಬೇಕು. ಸಿನ್ಸ್ f is continuous at x is equal to 5. Therefore by definition of continuity ಏನು ಮೂರು ಈಕ್ವಲ್ ಯಾವ್ಯಾವು ಲೆಫ್ಟ್ ಹ್ಯಾಂಡ್ ಲಿಮಿಟ್ is equal to right hand limit is equal to f of that point. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ನಾವು ಏನು ಕಂಡುಹಿಡಿಕೊಂಡಿದ್ದೀವೋ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ 5k + 1 that is equal to ರೈಟ್ ಹ್ಯಾಂಡ್ ಲಿಮಿಟ್ ಏನು ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ 10 is equal to f of 5. ಅದು ಕೂಡ 5k + 1. ಸೊ ಈ ರೀತಿ ಸೇಮ್ ಬಂದಿರೋದನ್ನ ತಗೊಂಡಿದ್ರೆ ಡಿಫ್ರೆಂಟ್ ಏನು ಬಂದಿರುತ್ತೋ ಆ ಪ್ಲೇಟ್ನ ತಗೊಳ್ಳೋದು ಅಷ್ಟೇನೆ. ಸೊ 5k + 1 is equal to 10. ಸೊ ನಮ್ಗೆ ಇವಾಗ ಕೆ ವ್ಯಾಲ್ಯೂ ಬೇಕಾಗಿರೋದು ಯಾವ ವ್ಯಾಲ್ಯೂ ಬೇಕು ಅದನ್ನ ಲೆಫ್ಟ್ ಸೈಡ್ ಇಟ್ಕೊಳ್ಳಿ. ನಮಗೆ ಯಾವ್ದು ಬೇಕಾಗಿಲ್ಲ ರೈಟ್ ಸೈಡ್ ಕಳಿಸಿ. ಸೊ +10 + 1 ಆ ಕಡೆ ಹೋದ್ರೆ -1. ಸೊ 10 - 1 9. ಸೊ ಈಗ 5k 9 ಬಂತು. ನಮಗೆ ಬೇಕಾಗಿರೋದು ಯಾವ ವ್ಯಾಲ್ಯೂ ಕೆ. ಸೊ ಕೆ ಪಕ್ಕ ಇರ್ತಕ್ಕಂಥ ಪ್ರಾಡಕ್ಟ್ 5 ಎಲ್ಲಿ ಬರುತ್ತೆ ಡಿನಾಮಿನೇಟರ್ಗೆ. ಸೊ 9/5. ಸೊ ಕೆ ವ್ಯಾಲ್ಯೂ 9/5. ಸೊ ಇದೇ ತರ ಇನ್ನೊಂದು ಪ್ರಾಬ್ಲಮ್. So problem number 34. Find the value of k. Find the value of k so that the function f ಹೆಂಗ್ ಡಿಫೈನ್ ಮಾಡಿದರೆ ನೋಡಿ k cos x divided by pi - 2x if x not equal to pi/2, 3 if x is equal to pi/2 is
continuous at x is equal to pi by 2. So ನೋಡಿ, find the value of k so that the function, so function ಹೆಂಗ್ ಡಿಫೈನ್ ಮಾಡಿದ್ದಾರೆ ನೋಡಿ, f of x is equal to k cos x whole divided by pi minus 2x if x not equal to pi by 2. ಯಾವ ಫಾರ್ಮ್ ಅಲ್ಲಿ ಡಿಫೈನ್ ಮಾಡಿದ್ದಾರೆ ಸ್ವಲ್ಪ ಅಬ್ಸರ್ವ್ ಮಾಡ್ಕೋಬೇಕು. And it is 3 if x is equal to pi by 2 is continuous at x is equal to pi by 2. ನಾನು ಅದಕ್ಕೆ ಮೊದಲೇ ಹೇಳಿದೆ ನಾನು. ಸೊ ಹಿಂಟ್ಸ್ ಜ್ಞಾಪಕ ಇಟ್ಕೊಳ್ಳಿ. ಸೊ ನಮ್ಮ ಫಂಕ್ಷನ್ ಅಲ್ಲಿ ಲೆಸ್ ದ್ಯಾನ್ ಗ್ರೇಟರ್ ದ್ಯಾನ್ ಆ ಫಾರ್ಮ್ ಅಲ್ಲಿ ಡಿಫೈನ್ ಮಾಡಿದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಎಫ್ ಆಫ್ ದಟ್ ಪಾಯಿಂಟ್. ಈ ರೀತಿ ನಾಟ್ ಈಕ್ವಲ್ ಟು ಈಕ್ವಲ್ ಇದ್ದಾಗ ಫಸ್ಟ್ ಡೆಫಿನೇಷನ್, ಯಾಕಂದ್ರೆ ಕಂಟಿನ್ಯೂಟಿಗೆ ಎರಡು ಡೆಫಿನೇಷನ್, ವೆರಿ ಫಸ್ಟ್ ಪ್ರಾಬ್ಲಮ್ ನಾನು ಹೇಳಿದ್ದೀನಲ್ಲ. ಸೊ ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ಟೆಂಡ್ಸ್ ಟು ಎ ಇಸ್ ಈಕ್ವಲ್ ಟು ಎಫ್ ಆಫ್ ಎ, ಮತ್ತೆ ಇನ್ನೊಂದು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಎಫ್ ಆಫ್ ದಟ್ ಪಾಯಿಂಟ್. ಗೊತ್ತಾಯ್ತಲ್ಲ? ಇದಕ್ಕೂ ರೈಟ್ ಹ್ಯಾಂಡ್ ಲಿಮಿಟ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಎಲ್ಲ ಫೈಂಡ್ ಔಟ್ ಮಾಡಬಹುದು. ಸೊ ನಮಗೆ ಅವಶ್ಯಕತೆ ಇಲ್ಲ, ಸೊ ಬೇಕಾಗಿಲ್ಲ. ಸೊ ಸಿಂಪಲ್ ಆಗಿ ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಸೊ ಈಗ ನಾಟ್ ಈಕ್ವಲ್ ಟು ಈಕ್ವಲ್ ಇದ್ದಾಗ ಲೆಸ್ ದನ್ ಗ್ರೇಟರ್ ದನ್ ಇದ್ರೆ ಇವು ಫೈಂಡ್ ಔಟ್ ಮಾಡೋಣ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಎಫ್ ಆಫ್ ದಟ್ ಪಾಯಿಂಟ್. ಇವಾಗ ಇಲ್ಲಿ ನಾಟ್ ಈಕ್ವಲ್ ಟು ಈಕ್ವಲ್ ಹಂಗ್ ಡಿಫೈನ್ ಮಾಡಿದಾರಲ್ಲ, ಅವಾಗ ಫಸ್ಟ್ ಡೆಫಿನೇಷನ್ ಸಾಕು, ಈ ಡೆಫಿನೇಷನ್ ಸಾಕು, ಇದು ನಮ್ಗೆ ಏನು ಬೇಕಾಗಿರಲ್ಲ. ಗೊತ್ತಾಯ್ತಲ್ಲ? ಸೊ ಒಂದು ಫೈಂಡ್ ಔಟ್ ಮಾಡ್ಕೊಂಡ್ರೆ ಸಾಕು. ಗೊತ್ತಾಯ್ತಾ? ಸೊ ನಾವಿವಾಗ ಫಸ್ಟ್ ಡೆಫಿನೇಷನ್ ಇದನ್ನ ಫೈಂಡ್ ಔಟ್ ಮಾಡ್ಕೊಬೇಕು. ಸೊ ನೋಡಿ, ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ಟೆಂಡ್ಸ್ ಟು ಎ ಇಸ್ ಈಕ್ವಲ್ ಟು ಎಫ್ ಆಫ್ ಎ. ಸೊ ಎಫ್ ಆಫ್ ಎ ಅಂತಂದ್ರೆ ಎಫ್ ಆಫ್ ದಟ್ ಪಾಯಿಂಟ್, ಅಂದ್ರೆ ಆ ಫಂಕ್ಷನ್ ಅಲ್ಲಿ ನಮ್ಮ ಪಾಯಿಂಟ್ ಹಾಕಿದಾಗ ಅದು ಇವಾಗ ಅದನ್ನ ಅವ್ರು ಕೊಟ್ಟಿದ್ದಾರೆ ನೋಡಿ, ಎಕ್ಸ್ ಇಸ್ ಈಕ್ವಲ್ ಟು ಪೈ ಬೈ 2 ದೆನ್ ಇಟ್ ಈಸ್ 3. ಅಂದ್ರೆ ಏನು, ಎಕ್ಸ್ ವ್ಯಾಲ್ಯೂ ಪೈ ಬೈ 2 ಹಾಕಿದಾಗ 3 ಬರುತ್ತೆ ಅಂತ ಇವಾಗ ನೋಡಿ ಇದು ಕೊಟ್ಟಿದ್ದಾರೆ ಅವರೇನೆ. ಸೊ ಇದು ಕೊಟ್ಬಿಟ್ಟಿದ್ದಾರೆ, ಇದು ಒಂದು ನಾವು ಫೈಂಡ್ ಔಟ್ ಮಾಡ್ಕೊಬೇಕು. ಸೊ ಪ್ರಾಬ್ಲಮ್ಸ್, ಪ್ರೀವಿಯಸ್ ಪ್ರಾಬ್ಲಮ್ಸ್ ಕೂಡ ಈ ತರ ನಾನು ಮಾಡಿದ್ದೀನಿ, ಅದೇ ಪ್ರೊಸೀಜರ್ ಇಲ್ಲಿ ಅನ್ನೋನ್ ವ್ಯಾಲ್ಯೂ ಕೆ ಫೈಂಡ್ ಔಟ್ ಮಾಡ್ಬೇಕು ಅಷ್ಟೇನೆ. ಸೊ ಇವಾಗ ಇದು ಅವ್ರು ಕೊಟ್ಬಿಟ್ಟಿದ್ದಾರೆ, ಇದು ಒಂದು ಮಾಡ್ಕೊಂಡ್ರೆ ಸಾಕು ನಾವು ಅಷ್ಟೇ. ಸೊ ಇವಾಗ ಏನು, ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ಟೆಂಡ್ಸ್ ಟು ಎ ಫೈಂಡ್ ಔಟ್ ಮಾಡ್ಕೊಂಡ್ರೆ ಸಾಕು. ಅಂದ್ರೆ ಅದೇ ನೋಡಿ, ಇದು ನಾಟ್ ಈಕ್ವಲ್ ಅಂತ ಎಲ್ಲಿ ಡಿಫೈನ್ ಮಾಡಿರ್ತಾರೆ ನೋಡಿ, ಅದನ್ನೊಂದು ಸಿಂಪ್ಲಿಫಿಕೇಶನ್ ಮಾಡ್ಕೊಂಡ್ರೆ ಸಾಕು. ಸೊ ಇವಾಗ ಇದನ್ನೊಂದು ಮಾಡ್ಕೊಳ್ಳೋಣ, ಇದು ಅವರೇ ಕೊಟ್ಟಿದ್ದಾರೆ. ಗೊತ್ತಾಯ್ತಲ್ಲ? ಸೊ ಇವಾಗ ಇದು ಕೂಡ ಕಂಟಿನ್ಯೂಟಿ ಡೆಫಿನೇಷನ್ನೇ. ಸೊ ಹೆಂಗ್ ಮಾಡ್ಕೊಳ್ಳೋದು, ಇವಾಗ ಹೆಂಗ್ ಮಾಡಿ, ಇವಾಗ ಇದನ್ನ ಮಾಡ್ಕೊಳ್ಳೋಣ ನೋಡಿ. ಲಿಮಿಟ್ ಸ್ವಲ್ಪ ಇಲ್ಲಿ ಕೂಡ ಅಬ್ಸರ್ವ್ ಮಾಡಿ, ಹೊಸ ಹೊಸ ರಿಸಲ್ಟ್ಸ್ ಬರ್ತವೆ ಇಲ್ಲಿ. ಸೊ ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ಟೆಂಡ್ಸ್ ಟು, ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ಟೆಂಡ್ಸ್ ಟು ಎ. ಎ ಅಂದ್ರೆ ನಮ್ಮ ಪಾಯಿಂಟ್. ಇವಾಗ ನಮ್ಮ ಪಾಯಿಂಟ್ ಯಾವುದು, ಪೈ ಬೈ 2. ಸೊ ನೋಡಿ, ಪೈ ಬೈ 2. ಓಕೆ. ಸೊ ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಪೈ ಬೈ 2 ಎಫ್ ಆಫ್ ಎಕ್ಸ್ ಫಂಕ್ಷನ್ ಬರ್ಕೊಬೇಕು. ಇಲ್ಲಿ ಲೆಸ್ ದ್ಯಾನ್ ಗ್ರೇಟರ್ ದ್ಯಾನ್ ಇಲ್ಲ. ಸೊ ನಾವು ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಏನು ಫೈಂಡ್ ಔಟ್ ಮಾಡ್ತಾ ಇಲ್ಲ. ಸೊ ಮಾಮೂಲಿ ಇದು. ಸೊ ಅವಾಗ ನಾಟ್ ಈಕ್ವಲ್ ಇದೆ ನೋಡಿ, ಆ ಫಂಕ್ಷನ್ ಬರ್ಕೊಬೇಕು ಇವಾಗ ಇಲ್ಲಿ. ಸೊ ನಾಟ್ ಈಕ್ವಲ್ ಎಲ್ಲಿದೆ ನೋಡಿ, ಇಲ್ಲಿ ನೋಡಿ ನಾಟ್ ಈಕ್ವಲ್. ಸೊ ನಾಟ್ ಈಕ್ವಲ್ ಫಂಕ್ಷನ್ ಬರ್ಕೋಬೇಕು ಅಷ್ಟೇ. ಸೊ ಇಫ್ ಇಟ್ ಈಸ್ ಐದರ್ ಲೆಫ್ಟ್ ಆರ್ ರೈಟ್ ಲಿಮಿಟ್ಗೆ ಎರಡು ಕಂಬೈನ್ ಮಾಡಿ ಈ ಡೆಫಿನೇಷನ್ ನಾನು ಬರ್ಸ್ಬಿಟ್ಟಿದ್ದೀನಿ, ಅಷ್ಟೇ ಸಾಕು ನಮಗೆ. ಸೊ ಆವಾಗ ನಾಟ್ ಈಕ್ವಲ್ ಟು ಇದ್ದಾಗ ನೋಡಿ ಈ ಫಂಕ್ಷನ್ ಅಲ್ಲ, ಆ ಫಂಕ್ಷನ್ ಬರ್ಕೊಳ್ಳಿ. ಸೊ ಕೆ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಪೈ ಮೈನಸ್ 2x ಅಂತ. ಅರ್ಥ ಆಯ್ತಾ? ಸರಿ, ಫಂಕ್ಷನ್ ಬರ್ಕೊಂಡಿದ್ದಾಯ್ತು. ಇವಾಗ ಲಿಮಿಟ್ ಅಪ್ಲೈ ಮಾಡ್ಕೊಳ್ಬೇಕು. ಸೊ ನಾವು ಲಿಮಿಟ್ ನ ಅಪ್ಲೈ ಮಾಡ್ಕೊಂಡ್ರೆ, ಸೊ ನೋಡಿ ಇವಾಗ ಎಕ್ಸ್ ಹತ್ರ ಪೈ ಬೈ 2 ಹಾಕೊಂಡ್ರೆ, ಸೊ ಅವಾಗ ಪೈ ಬೈ 2 ಹಾಕೊಂಡ್ರೆ ನಮ್ಗೆ ಗೊತ್ತು ನೋಡಿ, ಕೆ ಎಕ್ಸ್ ಹತ್ರ ನಾವು ಪೈ ಬೈ 2 ಹಾಕೊಂಡ್ರೆ, ಪೈ ಬೈ 2 ಅಂದ್ರೆ ಎಷ್ಟು, 90 ಡಿಗ್ರಿ. ಸೊ ಅವಾಗ ಕಾಸ್ 90 ವ್ಯಾಲ್ಯೂ ಎಷ್ಟು, 0. ಸೊ ಕಾಸ್ 90 ವ್ಯಾಲ್ಯೂ 0. ಸೊ ಹಾಗೇನೆ ಇಲ್ಲಿ ಕೂಡ ನಾವು ಎಕ್ಸ್ ಹತ್ರ ನಾವೇನ್ ಹಾಕೊಂತೀವಿ, ಪೈ ಬೈ 2 ಹಾಕೊಂಡು ನೋಡಿ, ಪೈ ಮೈನಸ್ 2 ಎಕ್ಸ್ ಹತ್ರ ಪೈ ಬೈ 2 ಹಾಕೊಂಡ್ರೆ ಪೈ ಬೈ 2. ಓಕೆನಾ? ನೋಡಿ 2 ಕ್ಯಾನ್ಸಲ್ ಆಯ್ತು. ಸೊ ಅವಾಗ ಫೈನಲ್ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡ್ರೆ 0 ಇಂಟು ಎನಿ ವ್ಯಾಲ್ಯೂ 0. ಇಲ್ಲಿ 2 ಕ್ಯಾನ್ಸಲ್ ಆಯ್ತಾ, ಪೈ ಮೈನಸ್ ಪೈ. ಸೊ ಪೈ ಮೈನಸ್ ಪೈ ಏನಾಯ್ತು, 0. ಸೊ 0/0 ಫಾರ್ಮ್ ಬಂತು. ಸೊ ಆ ರೀತಿ 0/0 ಫಾರ್ಮ್ ಬಂತು ಅಂತಂದ್ರೆ ಅದು ಯಾವ ಫಾರ್ಮು, ಇಂಡಿಟರ್ಮಿನೇಟ್ ಫಾರ್ಮ್. ಅಂದ್ರೆ ಆಗ ಆ ಫಂಕ್ಷನ್ ನ ಡಿಫೈನ್ ಮಾಡಕ್ಕೆ ಆಗದೆ ಇರೋ ಫಂಕ್ಷನ್ ಅಂತ. ಸೊ ಇಂಡಿಟರ್ಮಿನೇಟ್ ಫಾರ್ಮ್ ಅಂದ್ರೆ ಇಂಡಿಟರ್ಮಿನೇಟ್ ಫಾರ್ಮ್ ಬರಬಾರ್ದು. ಸೊ ಆ ಇಂಡಿಟರ್ಮಿನೇಟ್ ಫಾರ್ಮ್ ಬಂತು ಅಂದ್ರೆ ಅದನ್ನ ನಾವು ಡೆಫಿನೇಟ್ ಫಂಕ್ಷನ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಅವಾಗ ಹೆಂಗ್ ಮಾಡ್ಕೊಳ್ಳೋದು, ಸೊ ಅದರಿಂದ ನೋಡಿ ಇವಾಗ
ಈ ಡೆಫಿನೇಷನ್ ಯೂಸ್ ಮಾಡಬೇಕು. ಸೊ ಲಿಮಿಟ್ ಎಫ್ ಎಕ್ಸ್ಟೆನ್ಸ್ ಟು ಪೈ ಬೈ ಟು, ಲಿಮಿಟ್ ಎಕ್ಸ್ಟೆನ್ಸ್ ಟು ಪೈ ಬೈ ಟು ಫಂಕ್ಷನ್ ಬರ್ಕೊಂಡ್ವಿ. ಸೊ ಫಂಕ್ಷನ್ ಬರ್ಕೊಂಡಿದ್ದಾದ್ಮೇಲೆ ಲಿಮಿಟ್ ಅಪ್ಲೈ ಮಾಡ್ಕೊಬೇಕು. ಸೊ ಲಿಮಿಟ್ ಅಪ್ಲೈ ಮಾಡ್ಕೊಂಡಾಗ ಎಕ್ಸ್ ಹತ್ರ ಪೈ ಬೈ ಟು ಹಾಕಿದಾಗ ಕೆ ಹಾಗೆ ಇರುತ್ತೆ. ಎಕ್ಸ್ ಹತ್ರ ಪೈ ಬೈ ಟು ಹಾಕಿದ್ರೆ ಪೈ ಬೈ ಟು ಅಂದರೆ 90 ಡಿಗ್ರಿ. ಸೊ ಕಾಸ್ 90 ವ್ಯಾಲ್ಯೂ 0, ಅವಾಗ ಕೆ ಇಂಟು 0 ಬರುತ್ತಾ ಎಲ್ಲಿ ನ್ಯೂಮರೇಟರ್ ಅಲ್ಲಿ. ಸೊ ಡಿನಾಮಿನೇಟರ್ ಅಲ್ಲಿ ಪೈ ಹಾಗೆ ಇರುತ್ತೆ -2. ಎಕ್ಸ್ ಹತ್ರ ನಾವು ಪೈ ಬೈ ಟು ಹಾಕೊಂಡ್ರೆ ನೋಡಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀನಿ, ತೋರಿಸಿದ್ದೀನಿ. ಸೊ 2 ಕ್ಯಾನ್ಸಲ್ ಆಯಿತು. ಪೈ ಮೈನಸ್ ಪೈ, ಅವಾಗ ಮೇಲೆ 0 ಇಂಟು ಎನಿ ವ್ಯಾಲ್ಯೂ 0, ಕೆಳಗಡೆ ಪೈ ಮೈನಸ್ ಪೈ ಏನಾಯ್ತು 0, 0/0 ಫಾರ್ಮ್ ಬಂತು. ಸೊ 0/0 ಫಾರ್ಮ್ ಬರಬಾರ್ದು, ಅದು ಇಂಡಿಟರ್ಮಿನೇಟ್ ಫಾರ್ಮ್. ಸೊ ಅದನ್ನ ಇವಾಗ ನಾವು ಡಿಟರ್ಮಿನೇಟ್ ಫಾರ್ಮ್ ತರಬೇಕು. ಸೊ ಹೆಂಗ್ ತರೋದು ಅಂತಂದ್ರೆ, ಸೊ ಕಾಸ್ ಎಕ್ಸ್ ನ ನಾವು ಸೈನ್ ಕನ್ವರ್ಟ್ ಮಾಡ್ಕೊಳ್ಳೋಣ. ಯಾಕೆ ಅಂತಂದ್ರೆ ನಮ್ಗೆ ಗೊತ್ತು, ಒಂದು ಥಿಯರಮ್ ಫಸ್ಟ್ ಪೀಸ್ ನಲ್ಲಿ ಪ್ರೂವ್ ಮಾಡಿದೀವಲ್ಲ, ಒಂದು ಪ್ರಾಬ್ಲಮ್ ನಾವು ಮಾಡಿದೀವಿ. ಸೊ ಲಿಮಿಟ್ ಥೀಟಾ ಟೆಂಡ್ಸ್ ಟು 0 sin ಥೀಟಾ ಬೈ ಥೀಟಾ, ಇದ್ರ ವ್ಯಾಲ್ಯೂ ಎಷ್ಟು 1. ಸೊ ಹಂಗೆ ನೋಡಿ ಈ ಫಾರ್ಮ್ಗೆ ಇವಾಗ ನಾವು ತರಬೇಕು. ಸೊ ಯಾವಾಗ ಇಂಡಿಟರ್ಮಿನೇಟ್ ಫಾರ್ಮ್ ಬರುತ್ತೋ ನಾವು ಒಂದು ಡಿಟರ್ಮಿನೇಟ್ ಫಾರ್ಮ್ಗೆ ತರಬೇಕಲ್ಲ, ಅದಕ್ಕೋಸ್ಕರ ನಾವೇನ್ ಮಾಡ್ಕೊಳ್ಳೋಣ, ಇವಾಗ ಕಾಸ್ ಎಕ್ಸ್ ನ ಸೈನ್ ಕನ್ವರ್ಟ್ ಮಾಡ್ಕೊಳ್ಳೋಣ. ಸೊ ಹಾಗೆ ಕಾಸ್ ಎಕ್ಸ್ ನ ನಾವು ಫಸ್ಟ್ ಪೇಸ್ ನ ಟ್ರಿಗ್ನೋಮೆಟ್ರಿ ನಾವು ಮಾಡಿದೀವಿ. ಸೊ ಹೆಂಗ್ ಮಾಡಿದೀವಿ, ಸೊ ಕಾಸ್ ಸೈನ್ 90 ಡಿಗ್ರಿ ಮೈನಸ್ ಥೀಟಾ. ಸೊ ಸೈನ್ 90 ಮೈನಸ್ ಥೀಟಾನ ಅಲೈಡ್ ಆಂಗಲ್ ಪ್ರಕಾರ ಬಿಡಿಸ್ಕೊಳ್ಳಿ. ಸೊ 90 ಏನಾಗುತ್ತೆ ಚೇಂಜ್. ಸೊ 90 ಮತ್ತೆ ಅದ್ರ ಆಪೋಸಿಟ್ 2 ಸೈಡ್ ನಲ್ಲಿ ಚೇಂಜ್. ಇಲ್ಲಿ 180 ಮತ್ತೆ 360 ನಲ್ಲಿ ನೋ ಚೇಂಜ್ ಅಲ್ವಾ. ಸೊ ಹಾಗೆ ಸೈನ್ 90 ಮೈನಸ್ ಥೀಟಾನ ಯಾವ ರೀತಿ ಬಿಡಿಸ್ಕೊಬಹುದು ನೋಡಿ, 90 ನಲ್ಲಿ ಏನಾಗುತ್ತೆ ಚೇಂಜ್ ಆಗುತ್ತೆ, ಸೈನ್ ಏನಾಗುತ್ತೆ ಕಾಸ್ ಆಗುತ್ತೆ. ಸೊ ನೋಡಿ ಕಾಸ್ ಆಗುತ್ತೆ. ಸೊ ಕಾಸ್ ಥೀಟಾ ಬರ್ಕೊಂಡ್ಬಿಡ್ತೀವಿ ಥೀಟಾ. ಸೊ 90 ಮೈನಸ್, ಸೊ 90 ಮೈನಸ್ ಫಸ್ಟ್ ಕ್ವಾಡ್ರೆಂಟ್. ಸೊ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಆಲ್ ಆರ್ ಪಾಸಿಟಿವ್, ಸೊ ಪ್ಲಸ್. ಸೊ ಅದರಿಂದ ಕಾಸ್ ಥೀಟಾನ ಹೆಂಗ್ ಬರ್ಕೊಬಹುದು ನಾವು, ಸೈನ್ 90 ಮೈನಸ್ ಥೀಟಾ. ಆದ್ರಿಂದ ಇಲ್ಲಿರ್ತಕ್ಕಂಥ ಕಾಸ್ ಎಕ್ಸ್ ನ ನಾವು ಸೈನ್ಗೆ ಯಾಕೆ ಸೈನ್ ಕನ್ವರ್ಟ್ ಮಾಡ್ತೀವಿ, ಸೊ ಸ್ಟ್ಯಾಂಡರ್ಡ್ ಫಾರ್ಮ್ ಗೊತ್ತು, ಸೈನ್ ಥೀಟಾ ಬೈ ಥೀಟಾ ವ್ಯಾಲ್ಯೂ 1. ಸೊ ಆದ್ರಿಂದ ಇಲ್ಲಿರ್ತಕ್ಕಂಥ ಕಾಸ್ ಅನ್ನ ನಾವು ಸೈನ್ ಕನ್ವರ್ಟ್ ಮಾಡ್ಕೊಳ್ಳೋಣ. ಸೊ ಆದ್ರಿಂದ ಈ ಕಾಸ್ ಥೀಟಾನ ಹೆಂಗ್ ಬರ್ಕೊಬಹುದು, ಸೈನ್ 90 ಮೈನಸ್ ಥೀಟಾ. ಯಾಕೆ ಅಂದ್ರೆ ಸೈನ್ 90 ಮೈನಸ್ ಥೀಟಾನ ನಾವು ಬಿಡಿಸ್ಕೊಂಡಾಗ ಕಾಸ್ ಥೀಟಾ ಬರುತ್ತೆ ಅಲ್ವಾ. ಸೊ ಹಾಗೇನೆ ಇಲ್ಲಿರ್ತಕ್ಕಂಥ ಕಾಸ್ ಎಕ್ಸ್ ನ ಇವಾಗ ನೋಡಿ ಕಾಸ್ ಥೀಟಾನ ಹೆಂಗ್ ಬರ್ಕೊಬಹುದು, ಸೈನ್ 90 ಮೈನಸ್ ಥೀಟಾ ಅಂತ ಬರ್ಕೊಬಹುದು. ಹಂಗೆ ಇವಾಗ ಕಾಸ್ ಎಕ್ಸ್ ನ ಹೆಂಗ್ ಬರ್ಕೊಬಹುದು ನೋಡಿ. ಸೊ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು ಪೈ ಬೈ ಟು, ಲಿಮಿಟ್ ಹಾಗೆ ಇರಲಿ ಕೆ ಕಾಸ್ ಎಕ್ಸ್ ನ ಫಾರ್ ದಿಸ್ ಫಾರ್ಮ್ ನೋಡಿ ಕಾಸ್ ಥೀಟಾ. ಸೊ ಕಾಸ್ ಥೀಟಾ ಕ್ಯಾನ್ ಬಿ ರಿಟರ್ನ್ ಸೈನ್ 90 ಮೈನಸ್ ಥೀಟಾ ಅಲ್ವಾ. ಸೊ ಹಂಗೆ ಇವಾಗ ಆ ಕಾಸ್ ಎಕ್ಸ್ ನ ಹೆಂಗ್ ಬರ್ಕೊಬಹುದು ನಾವು, ಸೈನ್ 90 ಮೈನಸ್ ಎಕ್ಸ್ ಅಂತ ಬರ್ಕೊಬಹುದು. 90 ಡಿಗ್ರಿನ ಪೈ ಬೈ ಟು ಅಂತಾನೆ ಬರ್ಕೊಳ್ಳೋಣ. ಸೊ ಅವಾಗ ಹಂಗೆ ಪೈ ಬೈ ಟು ಮೈನಸ್ ಎಕ್ಸ್ ಅಲ್ಲಿ ಇರೋದ್ರಿಂದ ವೇರಿಯೇಬಲ್ ಎಕ್ಸ್ ಬರ್ಕೊಂತೀವಿ. ಇಲ್ಲಿ ನೋಡಿ ಕಾಸ್ ಥೀಟಾನ ಸೈನ್ 90 ಮೈನಸ್ ಥೀಟಾ ಬರ್ಕೋಬಹುದಲ್ಲ, ಅದೇ ರೀತಿನೇ ಕಾಸ್ ಎಕ್ಸ್ ನ ಸೈನ್ 90 ಮೈನಸ್ ಎಕ್ಸ್. ಸೊ 90 ಡಿಗ್ರಿನ ಪೈ ಬೈ ಟು ಬರ್ಕೊಂಡಿದ್ದೀನಿ ಅಷ್ಟೇ, ಏನಿಲ್ಲ ಹಂಗೆ. ಸೊ ಕಾಸ್ ಎಕ್ಸ್ ನ ಸೈನ್ 90 ಮೈನಸ್ ಎಕ್ಸ್ ಬರ್ಕೊಳ್ಳಿ. ಸೊ ಕೆ ಹಾಗೆ ಇಲ್ಲಿ ಅಲ್ಲೇ ಲಿಮಿಟ್ ಅಪ್ಲೈ ಮಾಡ್ಕೊಂಡ್ರೆ ನಮಗೆ 0/0 ಫಾರ್ಮ್ ಬರುತ್ತೆ. 0/0 ಫಾರ್ಮ್ ಬರಬಾರ್ದು, ಅದಕ್ಕೋಸ್ಕರ ಕಾಸ್ ಎಕ್ಸ್ ನ ಸೈನ್ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ ಅಲೈಡ್ ಆಂಗಲ್ ಪ್ರಕಾರ. ಓಕೆನಾ, ಯಾಕಂದ್ರೆ ಸೈನ್ ಥೀಟಾ ಬೈ ಥೀಟಾ ವ್ಯಾಲ್ಯೂ 1 ಇದೆ, ಆ ಫಾರ್ಮ್ಗೆ ತರ್ತಾ ಇದ್ದೀವಿ ಅಂತ ಅಷ್ಟೇ ನಾವಿವಾಗ. ಸೊ ಇವಾಗ ಆಯ್ತು. ಸೊ ಈಗ ಡಿನಾಮಿನೇಟರ್ ಬರೋಣ. ಸೊ ಕೆ ಹಂಗೆ ಇತ್ತು, ಕಾಸ್ ಎಕ್ಸ್ ನ ಸೈನ್ 90 ಮೈನಸ್ ಎಕ್ಸ್ ಬರ್ಕೊಂಡ್ವಿ. ನ್ಯೂಮರೇಟರ್ ಕತೆ ಮುಗೀತು, ಇನ್ನು ಡಿನಾಮಿನೇಟರ್ ಕತೆ ಇದೆ ಹಂಗೆ. ಸೊ ಈಗ ಆ ಪೈ ಮೈನಸ್ 2x ಅಲ್ಲಿ, ಸೊ ಪೈ ಮೈನಸ್ 2x ಅಲ್ಲಿ 2 ಕಾಮನ್ ತಗೊಳ್ಳೋಣ. ಯಾಕೆ ಮಿಸ್ ನಾವು 2 ಕಾಮನ್ ತಗೊಬೇಕು, ಇಲ್ಲಿ ನೋಡಿ ಸೈನ್ ಥೀಟಾ ಬೈ ಥೀಟಾ ಫಾರ್ಮ್ ಅಲ್ಲೇ ಬರ್ಬೇಕು ಇವಾಗ, ಯಾಕಂದ್ರೆ ಅದು ಫುಲ್ ವ್ಯಾಲ್ಯೂ ಎಷ್ಟು 1 ಅಂತ. ಸೊ ಇವಾಗ ನಮ್ಗೆ ಇವಾಗ ಯಾವಾಗ ಸೈನ್ ಥೀಟಾ ಬಂತು ಇಲ್ಲಿ ಕೂಡ ಥೀಟಾ ಬರ್ಬೇಕು ನೋಡಿ, ಇದೇ ಫಾರ್ಮಲ್ಲಿ ಇಲ್ಲಿ ಬರಬೇಕು. ಸೊ ಇದೇ ಫಾರ್ಮಲ್ಲಿ ಇಲ್ಲಿ ಬಂದ್ಬಿಟ್ರೆ ಅವಾಗ ಒಂದು ಫುಲ್ ವ್ಯಾಲ್ಯೂ ನಾವು 1 ಅಂತ ಬರ್ಬಿಡ್ಬೋದು. ಅದಕ್ಕೋಸ್ಕರನೇ ಇವಾಗ ಪೈ ಮೈನಸ್ 2x ಅಲ್ಲಿ 2 ಕಾಮನ್ ತಗೊಳ್ಳಿ. ಸರಿ 2 ಕಾಮನ್ ತಗೊಳ್ಳೋಣ. ಇವಾಗ ಪೈಯಲ್ಲಿ 2 ಇಲ್ಲ. ಸೊ ಯಾವಾಗ ಪೈಯಲ್ಲಿ 2 ಇರಲ್ಲೋ ಅದೆಲ್ಲಿ ಬರುತ್ತೆ ಡಿನಾಮಿನೇಟರ್ಗೆ, ಅವಾಗ ಪೈಯಲ್ಲಿ 2 ಇಲ್ಲ ಅಂದ್ರೆ ಡಿನಾಮಿನೇಟರ್ ಬರುತ್ತೆ ಪೈ ಬೈ 2 ಹಾಗೆ. ಸೊ ಇವಾಗ ಇದರಲ್ಲಿ 2 ಕಾಮನ್ ತಗೊಬೇಕು. ಸೊ ಪೈಯಲ್ಲಿ 2 ಇಲ್ಲ, ಅದು ಡಿನಾಮಿನೇಟರ್ ಬಂತು. ಸೊ ಮೈನಸ್ ನೋಡಿ, ಈ ಮೈನಸ್ 2x ಅಲ್ಲಿ 2 ಕಾಮನ್ ತಗೊಂಡ್ಬಿಟ್ಟಿದ್ದೀನಿ. ಯಾವಾಗ 2 ಕಾಮನ್ ತಗೊಂಡ್ಬಿಟ್ರೆ ಇನ್ನ x ಉಳ್ಕೊಂತು.
ನೋಡಿ ಅವಾಗ ಬಂತು ನೋಡಿ ಸೈನ್ ತೀಟಾ, ಇಲ್ಲಿ ಏನಿದೆಯೋ ಅದೇ ಇಲ್ಲಿ ಬಂತು ನೋಡಿ, ಸೈನ್ ತೀಟಾ ಬೈ ತೀಟಾ ಕರೆಕ್ಟಾಗಿ ಬಂತು ನೋಡಿ ನಮಗೆ. ಹಂಗೆ ಆ ಫಾರ್ಮಿಗೆ ತರೋದಕ್ಕೆ ನಾವು ಇಷ್ಟೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಅಷ್ಟೇ. ಸರ್ ಇವಾಗ ಲಿಮಿಟ್ ಅಪ್ಲೈ ಮಾಡ್ಕೊಳ್ಳೋಣ. ಸೊ ಇವಾಗ ಲಿಮಿಟ್ ಅಪ್ಲೈ ಮಾಡ್ಕೊಂಡ್ರೆ, ಲಿಮಿಟ್ ಅಪ್ಲೈ ಮಾಡ್ಕೊಳತ್ತೀವಿ ಅಂತಂದ್ರೆ ಎಕ್ಸ್ ಹತ್ರ ಪೈ ಬೈ ಟು ಹಾಕೊಳ್ಳೋದು. ಬಟ್ ಇಲ್ಲೇನಾಯ್ತು ನೋಡಿ, ಇದು ಸೈನ್ ತೀಟಾ ಬೈ ತೀಟಾ ಫಾರ್ಮಲ್ಲಿ ಇದೆ. ಇಷ್ಟು ಕೂಡ ಇಷ್ಟು ನಮಗೆ ಸೈನ್ ತೀಟಾ ಬೈ ತೀಟಾ ಫಾರ್ಮಲ್ಲಿ ಇದೆ. ಕೆ ಕಾನ್ಸ್ಟೆಂಟು ಬೈ ಟು ಕಾನ್ಸ್ಟೆಂಟ್, ಕಾನ್ಸ್ಟೆಂಟ್ ಅಲ್ಲಿ ಲಿಮಿಟ್ ಅಪ್ಲೈ ಮಾಡ್ಕೊಂಡ್ರೆ ಕಾನ್ಸ್ಟೆಂಟ್ ಆಗಿ ಇರುತ್ತಲ್ಲ ನೋಡಿ. ಅವಾಗ ಕೆ ಹಂಗೆ ಇರುತ್ತೆ, ಕೆಳಗಡೆ ನೋಡಿ ಇ2 ಇರೋದು, ಇ2 ಕೂಡ ಹಾಗೆ ಇರುತ್ತೆ. ಕೆ ಬೈ ಇ2 ಹಂಗೆ ಇರುತ್ತೆ, ಅದು ಕಾನ್ಸ್ಟೆಂಟ್ ಟರ್ಮ್, ಇದು ಕಾನ್ಸ್ಟೆಂಟ್ ಟರ್ಮ್. ಇದು ನೋಡಿ, ಇದು ಏನ್ ಬಂತು, ಈ ಫಾರ್ಮಲ್ಲಿ ಬಂತು, ಸೈನ್ ತೀಟಾ ಬೈ ತೀಟಾ ಫಾರ್ಮಲ್ಲಿ ಬಂತು ನೋಡಿ. ಸೈನ್ ತೀಟಾ ಇಲ್ಲಿ ಏನು ಇದ್ರೆ ಅದೇ ಇದೆಯಲ್ಲ ಇವಾಗ ಇಲ್ಲಿ ನೋಡಿ, ಸೈನ್ ತೀಟಾ ಬೈ ತೀಟಾ ಫಾರ್ಮಲ್ಲಿ ಇದೆ. ಅವಾಗ ಇಷ್ಟು ಫುಲ್ ವ್ಯಾಲ್ಯೂ 1 ಅಂತ ಅಷ್ಟೇ ನಾವು ಬರ್ಕೊಳ್ಳೋದು. ಅಷ್ಟು ಬರ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಮಾಡಿದ್ ನಾವಿವಾಗ. ಸೊ ಹಂಗೆ ಇವಾಗ ಇದು ಸೈನ್ ತೀಟಾ ಬೈ ತೀಟಾ ಫಾರ್ಮಲ್ಲಿ ಇದೆ, ಇಷ್ಟು ಫುಲ್ಲು 1. ಇವಾಗ ಲಿಮಿಟ್ ಅಪ್ಲೈ ಮಾಡ್ತೀವಿ, ಅಪ್ಲೈ ಮಾಡ್ಕೊಳ್ಳುವಾಗ ಕೆ ಬೈ ಟು ಕಾನ್ಸ್ಟೆಂಟ್ ಅದು ಹಂಗೆ ಇರುತ್ತೆ. ಸೊ ಇವಾಗ ಇದಕ್ಕೆ ನಾವು ಲಿಮಿಟ್ ಅಪ್ಲೈ ಮಾಡ್ಕೊಬಾರ್ದು, ಬಿಕಾಸ್ ಇಟ್ ಈಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್. ಲಿಮಿಟ್ ಸೈನ್ ತೀಟಾ ಬೈ ತೀಟಾ, ತೀಟಾ ಟೆನ್ಸ್ ಟು 0 ಆ ಫಾರ್ಮಲ್ಲಿ ಇದೆ. ಸೊ ಅದ್ರ ವ್ಯಾಲ್ಯೂ ಏನಾಯ್ತು 1. ಸೊ ಹಂಗೆ ಇವಾಗ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳಿ. ಸೊ ಅವಾಗ ಕೆ ಬೈ ಟು 1 ಕೆ ಬೈ 2 ಅಂತ. ಇದು ನಮಗೆ ಏನು, ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು ಪೈ ಬೈ ಟು. ಇದನ್ನ ಇಲ್ಲಿ ಲೆಫ್ಟ್ ಸೈಡ್ ಬರ್ತಾ ಇರುತ್ತೆ, ಇದು ಬರೀ ಸಿಂಪ್ಲಿಫಿಕೇಶನ್. ಅಂಡ್ ಆಲ್ಸೋ ಗಿವನ್ ಅವರೇ ಕೊಟ್ಬಿಟ್ಟಿದ್ದಾರೆ ಏನು, ಎಕ್ಸ್ ಇಸ್ ಈಕ್ವಲ್ ಟು ಪೈ ಬೈ ಟು ಹಾಕಿದಾಗ 3 ಬರುತ್ತೆ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ಅದರಿಂದ ಆಲ್ಸೋ ಗಿವನ್ ಎಫ್ ಆಫ್ ಪೈ ಬೈ ಟು ನೋಡಿ, ಎಫ್ ಆಫ್ ಪೈ ಬೈ ಟು ಎಕ್ಸ್ಗೆ ನಾವು ಪೈ ಬೈ ಟು ಕೊಟ್ಟಾಗ 3 ಬರುತ್ತೆ ಅಂತ ಅದನ್ನ ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ಇವಾಗ ನಾವು ಇದನ್ನ ಅವರೇ ಕೊಟ್ಟಿದ್ದಾರೆ, ಇದು ಒಂದೇ ನಾವು ಫೈಂಡ್ ಔಟ್ ಮಾಡಿದ್ದು ಅದೇ. ಇವಾಗ ಇಷ್ಟೆಲ್ಲ ಇವಾಗ ನಾವು ಫೈಂಡ್ ಔಟ್ ಮಾಡ್ಕೊಂಡು ಬಂದಿದ್ದು. ಸರ್ ಇವಾಗ ಪ್ರಾಬ್ಲಮ್ ಏನು ಕೇಳಿದ್ದಾರೆ, ಇಟ್ ಈಸ್ ಕಂಟಿನ್ಯೂಸ್. ಸೊ ಕಂಟಿನ್ಯೂಸ್ ಆಗಿದ್ದಾಗ ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ. ಅವಾಗ ನಾವು ಒಂದು ಲೈನ್ ಸೆಂಟೆನ್ಸ್ ಬರೀಲೇಬೇಕು. ಏನು ಬರೀಬೇಕು ಇವಾಗ, ಸಿನ್ಸ್ ಎಫ್ ಈಸ್ ಕಂಟಿನ್ಯೂಸ್ ಆಗಿದೆ ಅಂತ ಕೊಟ್ಬಿಟ್ಟಿದ್ದಾರೆ ಅವರೇನೆ. ಸೊ ಅದರಿಂದ ಸಿನ್ಸ್ ಎಫ್ ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಯಾವ ಪಾಯಿಂಟ್, ಪೈ ಬೈ ಟು. ಸರಿ, ಅವಾಗ ದೇರ್ಫೋರ್ ಕಂಟಿನ್ಯೂಸ್ ಆಗಿದ್ದಾಗ ಇವಾಗ ನಾವು ಯಾವ ಡೆಫಿನೇಷನ್ ಯೂಸ್ ಮಾಡ್ತಿರೋದು, ಇದು ಫಸ್ಟ್ ಡೆಫಿನೇಷನ್. ಸೊ ಅದರಿಂದ ಕಂಟಿನ್ಯೂಟಿ ಡೆಫಿನೇಷನ್ ಇವಾಗ ಇದು ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಬೇಡ. ಸೊ ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು ಪೈ ಬೈ ಟು is equal to f of pi by 2 ನೋಡಿ. ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು ಎ ನಮ್ಮ ಪಾಯಿಂಟ್ ಪೈ ಬೈ ಟು ಇಸ್ ಈಕ್ವಲ್ ಟು ಎಫ್ ಆಫ್ ಎ. ನಮ್ಮ ಪಾಯಿಂಟ್ ಎ ಪೈ ಬೈ ಟು ಅಲ್ಲ, ಸ್ವಲ್ಪ ಪೈ ಬೈ ಟು, ಅವೆರಡು ಈಕ್ವಲ್. ಇವಾಗ ಇದು ಫೈಂಡ್ ಔಟ್ ಮಾಡ್ಕೊಂಡಿದೀವಿ. ಇದು ಕೂಡ ಅವರೇ ಇಲ್ಲಿ ಕೊಟ್ಟಿದ್ದಾರೆ, ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಅಲ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಅದರಿಂದ ಅನ್ನೋನ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತೀವಿ. ಇಲ್ಲಿ ಈ ಡೆಫಿನೇಷನ್ ಯೂಸ್ ಮಾಡ್ಕೊಂಡ್ವಲ್ಲ, ಆ ಡೆಫಿನೇಷನ್ ಪ್ರಕಾರ ಇದ್ರ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಇವಾಗ ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು ಪೈ ಬೈ ಟು ನೋಡಿ, ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು ಪೈ ಬೈ ಟು ವ್ಯಾಲ್ಯೂ ಏನು ಬಂದಿದೆ, ಕೆ ಬೈ ಟು ಸಬ್ಸ್ಟಿಟ್ಯೂಟ್ ಇಸ್ ಈಕ್ವಲ್ ಟು ಎಫ್ ಆಫ್ ಪೈ ಬೈ ಟು. ಎಫ್ ಆಫ್ ಪೈ ಬೈ ಟು ಅವರೇ ಕೊಟ್ಟಿದ್ದಾರೆ. ಸೊ ಎಫ್ ಆಫ್ ಪೈ ಬೈ ಟು ಎಷ್ಟು ಕೊಟ್ಟಿದ್ದಾರೆ, 3. ಇವಾಗ ಇದರಿಂದ ಕೆ ವ್ಯಾಲ್ಯೂ ಕಂಡುಹಿಡ್ಕೊಳ್ಳಿ. ಸೊ ಕೆ ವ್ಯಾಲ್ಯೂ ಕಂಡುಕೊಳ್ಳೋದು, ಇಲ್ಲಿ ಇಸ್ ಈಕ್ವಲ್ ಟು ಇದೆಲ್ಲ ಕ್ರಾಸ್ ಮಲ್ಟಿಪ್ಲಿಕೇಶನ್ ಹಿಂಗೆ ಇವಾಗ. ಸೊ ಅವಾಗ ಕೆ ಇಸ್ ಈಕ್ವಲ್ ಟು 2 3 ಎಷ್ಟಾಯ್ತು 6 ಅಂತ. ಸೊ ಅವಾಗ ಕೆ ವ್ಯಾಲ್ಯೂ ಎಷ್ಟು ಬಂತು 6 ಅಂತ. ಸರಿ, ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಇಲ್ಲಿ ಫಂಕ್ಷನ್ನು ಸೊ ನಾಟ್ ಈಕ್ವಲ್ ಟು ಈಕ್ವಲ್ ಡಿಫೈನ್ ಮಾಡಿದ್ದಾಗ, ಸೊ ಪ್ರೀವಿಯಸ್ ಪ್ರಾಬ್ಲಮ್ಸ್ ಅಲ್ಲಿ ಈ ಥರ ಪ್ರಾಬ್ಲಮ್ಸ್ ಬಂದಾಗ ಹೇಳಿದ್ದೀನಿ 2 ಹಿಂಟ್ ಜ್ಞಾಪಕ ಇಟ್ಕೊಳ್ಳಿ ಅಂತ. ಸೊ ಲೆಸ್ ದನ್ ಗ್ರೇಟರ್ ದನ್ ಇದ್ದಾಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಎಫ್ ಆಫ್ ದಟ್ ಪಾಯಿಂಟ್, ನಾಟ್ ಈಕ್ವಲ್ ಟು ಈಕ್ವಲ್ ಇದ್ದಾಗ ಫಸ್ಟ್ ಡೆಫಿನೇಷನ್ ಇಷ್ಟು ಮಾತ್ರ ಸಾಕು ಅಂತ. ಸೊ ಈಗ ನಾಟ್ ಈಕ್ವಲ್ ಟು ಈಕ್ವಲ್ ನ ಡಿಫೈನ್ ಮಾಡೋದ್ರಿಂದ ನಾವು ಫಸ್ಟ್ ಡೆಫಿನೇಷನ್ ಮಾತ್ರ ಯೂಸ್ ಮಾಡ್ಕೊಂತೀವಿ. ಸೊ ಫಸ್ಟ್ ಡೆಫಿನೇಷನ್ ಕಂಡು ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು ಎ ಇಸ್ ಈಕ್ವಲ್ ಟು ಎಫ್ ಆಫ್ ಎ, ಇದನ್ನ ಫೈಂಡ್ ಔಟ್ ಮಾಡ್ಕೊಬೇಕು ಅಷ್ಟೇನೆ. ಇಲ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಬೇಡ. ಸೊ ಇವಾಗ ಎಫ್ ಆಫ್ ಎ ಅಂದ್ರೆ ಅದನ್ನ ಅವರೇ ಕೊಟ್ಟಿದ್ದಾರೆ. ಎಕ್ಸ್ಗೆ ಪೈ ಬೈ ಟು ಹಾಕಿದಾಗ 3 ಬರುತ್ತೆ ಅಂತ ನೋಡಿ ಅವರೇ ಕೊಟ್ಟಿದ್ದಾರೆ. ಇದು ಒಂದು ನಾವು ಫೈಂಡ್ ಔಟ್ ಮಾಡ್ಕೊಬೇಕು. ಸೊ ಫೈಂಡ್ ಔಟ್ ಮಾಡ್ಕೊಂಡು ಬನ್ನಿ. ಸೊ ಫಸ್ಟ್ ಡೆಫಿನೇಷನ್ ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು ಪೈ ಬೈ ಟು. ಸೊ ನಮ್ಮ ಪಾಯಿಂಟ್ ಇವಾಗ ಪೈ ಬೈ ಟು ಇಲ್ಲಿ
ಸೊ ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಪೈ ಬೈ ಟು ಎಫ್ ಆಫ್ ಎಕ್ಸ್ ಅಂದ್ರೆ ಫಂಕ್ಷನ್ ಯಾವ ಫಂಕ್ಷನ್ ಬರ್ಕೊಬೇಕು, ನಾಟ್ ಈಕ್ವಲ್ ಇರುತ್ತಲ್ಲ ಅದು ಬರ್ಕೊಬೇಕು. ಸೊ ನಾಟ್ ಈಕ್ವಲ್ ಇದ್ದಾಗ ಏನ್ ಫಂಕ್ಷನ್ ಇದೆ ಆ ಫಂಕ್ಷನ್ ಬರ್ಕೊಳ್ಳಿ. ಇವಾಗ ಲಿಮಿಟ್ ಅಪ್ಲೈ ಮಾಡ್ಕೊಂಡಾಗ ಇದು 0/0 ಫಾರ್ಮ್ ಬರುತ್ತೆ. ಸೊ 0/0 ಫಾರ್ಮ್ ಬರಬಾರ್ದು, ಅದು ಇಂಡಿಟರ್ಮಿನೇಟ್ ಫಾರ್ಮ್. ಸೊ ಇಂಡಿಟರ್ಮಿನೇಟ್ ಫಾರ್ಮ್ ಬಂದಾಗ ಫರ್ದರ್ ಸಿಂಪ್ಲಿಫಿಕೇಶನ್ ಏನೋ ಮಾಡ್ಬೇಕು ನಾವು ಅಂತ ಅಂದ್ಬಿಟ್ಟು. ಸೊ ಹಂಗ ಫರ್ದರ್ ಸಿಂಪ್ಲಿಫಿಕೇಶನ್ ಏನ್ ಮಾಡ್ಬೋದು, ಈಗ ಅದನ್ನ ನಾವು ಸೈನ್ ಥೀಟಾ ಬೈ ಥೀಟಾ ಫಾರ್ಮ್ ತರೋಣ. ಯಾಕಂದ್ರೆ ಅದೊಂದು ಸ್ಟ್ಯಾಂಡರ್ಡ್ ರಿಸಲ್ಟ್, ಅದ್ರ ವ್ಯಾಲ್ಯೂ ನಮಗೆ 1 ಅಂತ ಗೊತ್ತಿರೋದ್ರಿಂದ ಆ ಫಾರ್ಮ್ಗೆ ತರೋಣ. ಸೊ ನೋಡಿ ಕೆ ಹಾಗೆ ಇರ್ಲಿ, ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ, ಕೆ ಹಾಗೆ ಇರ್ಲಿ. ಸೊ ಕಾಸ್ ಥೀಟಾ ಕಾಸ್ ಎಕ್ಸ್ ನ ಅಲೈಡ್ ಆಂಗಲ್ ಪ್ರಕಾರ ಇಲ್ಲಿ ಬರ್ದಿದ್ದೀನಿ ನೋಡಿ. ಸೊ ಕಾಸ್ ಥೀಟಾನ ನಾವು ಸೈನ್ 90 ಮೈನಸ್ ಥೀಟಾ ಬರ್ಕೋಬಹುದಲ್ವಾ, ಹಾಗೇನೆ. ಸೊ ಇಲ್ಲಿ ಕಾಸ್ ಎಕ್ಸ್ ನ, ಸೊ ದಟ್ ಕಾಸ್ ಎಕ್ಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಸೊ ಸೈನ್ 90 ಮೈನಸ್ ಎಕ್ಸ್. ಸೊ 90 ನ ನಾನು π/2 ಅಂತ ಬರ್ಕೊಂಡಿದ್ದೀನಿ, π/2 ಮೈನಸ್ ಎಕ್ಸ್. ಇವಾಗ ಅದನ್ನ ಸೈನ್ ಥೀಟಾ ಬೈ ಥೀಟಾ ಫಾರ್ಮ್ ತರಬೇಕಾಗಿರೋದ್ರಿಂದ ಸೈನ್ ಪಕ್ಕ ಇಲ್ಲಿ ಥೀಟಾ ಇದೆಯಲ್ಲ, ಇಲ್ಲಿ ಥೀಟಾ ಇದ್ರೆ ಡಿನಾಮಿನೇಟರ್ ಕೂಡ ಅದೇ ಬರಬೇಕು. ಸೊ ಅದರಿಂದ ಸೈನ್ ಇವಾಗ ಇದು ಫುಲ್ ಥೀಟಾ ಅಂತಂದ್ರೆ ಈ ಥೀಟಾನೇ ಇಲ್ಲಿ ಡಿನಾಮಿನೇಟರ್ ಬರಬೇಕು, ಆ ಫಾರ್ಮ್ಗೆ ತರಬೇಕು. ಹಂಗಾರೆ ಡಿನಾಮಿನೇಟರ್ ಏನ್ ಮಾಡ್ಬೇಕು ನಾವು, ಸೊ ಕೆ ಆಯ್ತು, ಕಾಸ್ ಎಕ್ಸ್ ನ ಸೈನ್ 90 ಮೈನಸ್ ಎಕ್ಸ್ ಆಯ್ತು, ಇಲ್ಲಿ ಏನಿರುತ್ತೋ ಅದೇ ಬರಬೇಕಾಗಿರೋದ್ರಿಂದ ಡಿನಾಮಿನೇಟರ್ ಅಲ್ಲಿ. ಇವಾಗ ಡಿನಾಮಿನೇಟರ್ ಅಲ್ಲಿ ನಮಗೆ π-2x ಇದೆ. ಸೊ ಆ π-2x ಅಲ್ಲಿ 2 ಕಾಮನ್ ತಗೊಳ್ಳೋಣ. ಸೊ ಯಾವಾಗ 2 ಕಾಮನ್ ತಗೊಂತೀವೋ, ಇವಾಗ ಇದರಲ್ಲಿ 2 ಕಾಮನ್ ತಗೊಂಡ್ರೆ ಬ್ರಾಕೆಟ್ ಹಾಕೊಳ್ಳೋಣ, ಕಾಮನ್ ತಗೊಂಡು ಬ್ರಾಕೆಟ್ ಹಾಕಿ. ಸೊ 2 ಕಾಮನ್ ತಗೊಂಡ್ರೆ ಪೈ ಅಲ್ಲಿ 2 ಇಲ್ಲ, ಯಾವಾಗ 2 ಇಲ್ಲ ಆ 2 ಎಲ್ಲಿ ಬರುತ್ತೆ, ಡಿವೈಡ್ ಆಗಿ ಬರುತ್ತೆ. ಸೊ ಇವಾಗ π/2 ಮೈನಸ್ ನೋಡಿ, ಈ ಮೈನಸ್ ಹಂಗೆ ಇರುತ್ತೆ. 2x ಅಲ್ಲಿ ಇವಾಗ 2 ಬಂದಿದೆ, ಇವಾಗ ಇವೆರಡರಲ್ಲಿ ನಾನು 2 ಕಾಮನ್ ತಗೊಂಡಿರೋದು. ಸೊ ಪೈ ಅಲ್ಲಿ 2 ಇಲ್ಲ, ಡಿವೈಡ್ ಆಗಿ ಬಂತು. 2x ಅಲ್ಲಿ 2 ಇದೆ, 2 ಬಂದ್ಬಿಟ್ರೆ ಇನ್ನ x ಅಷ್ಟೇ ಉಳ್ಕೊಂತು. ಇವಾಗ ಬಂತು ನೋಡಿ ಸೈನ್ ಥೀಟಾ ಬೈ ಥೀಟಾ, ಇಲ್ಲಿ ಏನಿದೆ ಅದೇ ಫಾರ್ಮ್ ಅಲ್ಲಿ ಬಂತು. ಸೊ ಇಲ್ಲಿ ಸೈನ್ ಥೀಟಾ ಬೈ ಥೀಟಾ ಫಾರ್ಮ್ ಅಲ್ಲಿ ಬಂತು, ಅದಕ್ಕೆ ರೆಡ್ಯೂಸ್ ಮಾಡ್ಕೊಂಡ್ವಿ ನಾವು ಇವಾಗ ಅಂತ. ಇವಾಗ ಲಿಮಿಟ್ ಅಪ್ಲೈ ಮಾಡ್ಕೊಳ್ಳೋದು. ಸೊ ಲಿಮಿಟ್ ಅಪ್ಲೈ ಮಾಡ್ಕೊಳ್ಳುವಾಗ ಕೆ ಕಾನ್ಸ್ಟೆಂಟ್, ಈ ಕೆಳಗಡೆ e2 ಇದೆಯಲ್ಲ ಅದು ಕಾನ್ಸ್ಟೆಂಟ್. ಸೊ k/2 ಕಾನ್ಸ್ಟೆಂಟ್ ಹಂಗೆ ಇರುತ್ತೆ ಲಿಮಿಟ್ ಅಪ್ಲೈ ಮಾಡ್ಕೊಂಡ್ರು ಕೂಡ. ಇದೆಲ್ಲ ಏನಾಗ್ಬಿಡುತ್ತೆ, ಇಷ್ಟು ಫುಲ್ಲನ್ನು ಸೈನ್ ಥೀಟಾ ಬೈ ಥೀಟಾ ಫಾರ್ಮ್ ಅಲ್ಲಿರೋದ್ರಿಂದ ಇಷ್ಟನ್ನೆಲ್ಲ ನಾವು 1 ಅಂತ ಬರ್ಕೊಳ್ಬೋದು ಅಷ್ಟೇನೆ ಅಲ್ವಾ. ನೋಡಿ ಸೈನ್ ಥೀಟಾ ಬೈ ಥೀಟಾ ಫಾರ್ಮ್ ಅಲ್ಲಿರೋದ್ರಿಂದ ಈ ಒಂದು ರಿಸಲ್ಟ್ ಪ್ರಕಾರ ನಾವು 1 ಅಂತ ಬರ್ಕೊಳ್ಬೋದು. ಸೊ ಸೈನ್ ಥೀಟಾ ಬೈ ಥೀಟಾ ಫಾರ್ಮ್ ಇರೋದ್ರಿಂದ 1 ಅಂತ ಬರ್ಕೊಳ್ಬೋದು. ಸೊ ಈ k/2 ಕಾನ್ಸ್ಟೆಂಟ್ಗೆ ಲಿಮಿಟ್ ಅಪ್ಲೈ ಮಾಡ್ಕೊಂಡ್ರೆ ಹಾಗೆ ಇರುತ್ತೆ. ಸೊ k/2 ಇದೆಲ್ಲನೂ 1. ಸೊ k/2 ಒನ್ಸ ಫೈನಲ್ ಆನ್ಸರ್ ಏನು ಬಂತು, k/2. ಈ ರೀತಿ ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ಟೆಂಡ್ಸ್ ಟು π/2 ನ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಬೇಕು. ಅಂಡ್ ಆಲ್ಸೋ ಗಿವನ್ x is equal to π/2, x ಗೆ π/2 ಹಾಕಿದಾಗ 3 ಬರುತ್ತೆ ಅಂತ ಅವರೇ ಕೊಟ್ಟಿದ್ದಾರೆ. ಸೊ ನಾವು ಫಸ್ಟ್ ಡೆಫಿನೇಷನ್ ಪ್ರಕಾರ ಇದು ಮತ್ತೆ ಇದು ಬೇಕಾಗಿತ್ತು, ಇದು ಅವರೇ ಕೊಟ್ಟಿದ್ದಾರೆ, ಇದನ್ನ ನಾವು ಫೈಂಡ್ ಔಟ್ ಮಾಡ್ಕೊಂಡ್ವಿ. ಸೊ therefore ಇವಾಗ ಬರಬೇಕು, ಸಿನ್ಸ್ ಮೀನ್ಸ್ ದೇ ಆರ್ ಆಲ್ರೆಡಿ ಗಿವನ್. ಸೊ ಸಿನ್ಸ್ ಎಫ್ ಈಸ್ ಕಂಟಿನ್ಯೂಸ್ ಅಟ್ ವಿಚ್ ಪಾಯಿಂಟ್, ಇಲ್ಲಿ π/2. ಯಾವ ಪಾಯಿಂಟ್ ನಾವು ಮಾಡ್ತಿರೋದು π/2, x is equal to π/2. ಸೊ ಬೈ ಡೆಫಿನೇಷನ್ ಆಫ್ ಕಂಟಿನ್ಯೂಟಿ, ಸೊ ಕಂಟಿನ್ಯೂಟಿ ಆಗಿದೆ ಅನ್ನೋವಾಗ ಬೈ ಡೆಫಿನೇಷನ್ ಆಫ್ ಕಂಟಿನ್ಯೂಟಿ ಏನು, ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ಟೆಂಡ್ಸ್ ಟು ಎ ಇಸ್ ಈಕ್ವಲ್ ಟು ಎಫ್ ಆಫ್ ಎ. ಇಲ್ಲಿ ಪಾಯಿಂಟ್ π/2 ನಾವು ತಗೊಂತೀವಿ ನೋಡಿ, ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ಟೆಂಡ್ಸ್ ಟು π/2 ಇಸ್ ಈಕ್ವಲ್ ಟು ಎಫ್ ಆಫ್ π/2. ಅದ್ರ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋದು. ಸೊ ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ಟೆಂಡ್ಸ್ ಟು π/2 ನಾವಿಲ್ಲಿ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ಟೆಂಡ್ಸ್ ಟು π/2 ವ್ಯಾಲ್ಯೂ ಎಷ್ಟು, k/2. ಅದ್ರ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಎಫ್ ಆಫ್ π/2 ಅವರೇ ಕೊಟ್ಟಿದ್ದಾರೆ, ನಾವು ಕಂಡುಹಿಡ್ಕೊಂಡ್ರೆ ನಮ್ಮ ಹತ್ರ ಇದೆ, ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಎಫ್ ಆಫ್ π/2 3 ಅಂತ. ಸೊ ಇದರಿಂದ ನಾವು ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ ಕೆ ಇಲ್ಲಿರೋದ್ರಿಂದ ಹಿಂಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಬೇಕು ಇವಾಗ. ಸೊ 2 3 ಎಷ್ಟಾಯಿತು, 6. ಅವಾಗ ಕೆ ಇಸ್ ಈಕ್ವಲ್ ಟು ಎಷ್ಟಾಯಿತು, 6 ಅಂತ. ಸೊ ಈ ಪ್ರಾಬ್ಲಮ್ಸ್ನ ನೀವು ಡೈಲಿ ಪ್ರಾಕ್ಟೀಸ್ ಮಾಡಲೇಬೇಕು. ಸೊ ಇಂಪಾರ್ಟೆಂಟಿಗಿನ್ನ ಗ್ಯಾರಂಟಿ. ಸೊ ಗ್ಯಾರಂಟಿ ಕೇಳೋವು ಇಷ್ಟು ಕಲ್ತ್ಕೊಂಡ್ರೆ ನಮಗೆ 4 ಮಾರ್ಕ್ಸ್ ಬರುತ್ತೆ ಅಂತ. ಇಲ್ಲಿಗೆ ಸ್ಟಾಪ್ ಮಾಡಿರ್ತೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.